ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಕಿಂಗ್ಡಮ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ನೀವೆಲ್ಲ ತುಂಬಾನೇ ಕಾತುರದಿಂದ ವೇಟ್ ಮಾಡ್ತಾ ಇರೋ ಫೈನಲ್ ಎಪಿಸೋಡ್ ಇವತ್ತು ನೋಡೋಣ. ಸೀಸನ್ 2 ನ ಫೈನಲ್ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲೇ ಲಿಂಕ್ ಇರುತ್ತೆ ಅಥವಾ ಮೇನೆ ಕಳಿಸ್ತಾರ ಕಾರ್ಡಲ್ಲಾದ್ರೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಆದ್ರೆ ಅದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಇನ್ ಕೇಸ್ ಫಾಲೋ ಮಾಡ್ಕೊಳ್ದೇ ಇರೋರು ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ, ಇನ್ ತಡ ಮಾಡದೆ ಇವತ್ತಿನ ಫೈನಲ್ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋ ಅವ್ರ ಗ್ಯಾಂಗ್ ಅಲ್ಲ ಆ ಜಾಂಬೀಸ್ ಇಂದ ತಪ್ಪಿಸ್ಕೊಳ್ಳಕ್ಕೆ ಯಾವ್ದೋ ಒಂದು ಜಾಗದಲ್ಲಿ ಹೋಗಿ ಸೇಫ್ ಆಗಿ ನಿಂತಿದ್ದಾರೆ ಅಂತ ಅನ್ಕೊಂಡಿರೋದು. ಬಟ್ ಅದಕ್ ಮೇಲೆ ಅವ್ರಿಗೆ ತಪ್ಪಿಸ್ಕೊಳ್ಳಕ್ಕೆ ಜಾಗ ಇಲ್ಲ. ಸುತ್ತ ಜಾಂಬೀಸ್ ಇಂದ ಕವರ್ ಅಪ್ ಆಗ್ಬಿಟ್ರು. ಇನ್ನೊಂದ್ ಕಡೆ ಆ ಎಡ್ನಾಸ್ ಲೇಡಿನ ತೋರಿಸ್ತಾರೆ. ಅವ್ರು ಬಂದೀಗ ಮಹಾರಾಣಿ ಇರೋ ಪ್ಯಾಲೇಸ್ ಒಳಗಡೆನೆ ಇರೋದು, ಮೀನ್ಸ್ ಆ ರೂಮ್ ಒಳಗಡೆನೆ ಇರೋದು. ಅಲ್ಲಿ ಫುಲ್ ಆಗಿ ಜಾಂಬೀಸ್ ಎಲ್ಲ ಬಂದು ಆ ಬಾಗಲ್ನೆಲ್ಲ ತಟ್ತಾ ಇರುತ್ತೆ. ಇನ್ನೇನ್ ಆಲ್ಮೋಸ್ಟ್ ಅದು ಕಿತ್ಕೊಂಡ್ ಬಂದ್ಬಿಡೋ ಸ್ಟೇಜ್ ಅಲ್ಲಿ ಇರುತ್ತೆ. ಅಯ್ಯೋ ಅವೆಲ್ಲ ಬಂದ್ಬಿಟ್ರೆ ನಮ್ ಪರಿಸ್ಥಿತಿ ಏನಾಗುತ್ತೋ ಅಂತ ಹೇಳಿ ಒಳಗಡೆ ಇರೋರೆಲ್ಲ ಭಯ ಪಟ್ಕೊಂಡು ನಿಂತಿರ್ತಾರೆ. ಹೆಡ್ ಲೇಡಿ ಕೂಡ ಭಯ ಪಡ್ತಾ ಇರ್ತಾರೆ, ನರ್ಸ್ ಲೇಡಿ. ಬಟ್ ಆ ಮಹಾರಾಣಿ ಮುಖದಲ್ಲಿ ಮಾತ್ರ ಆ ಒಂದಿಷ್ಟು ಭಯ ಅನ್ನೋದೇ ಕಾಣಿಸೋದಿಲ್ವೇ. ಆ ಮಗುನ ಕೈಯಲ್ಲಿ ಇಟ್ಕೊಂಡು ಹಂಗೆ ಅಸಾಲ್ಟ್ ಆಗಿ ಕೂತ್ಕೊಂಡಿರ್ತಾರೆ. ಇಲ್ಲಿ ಏನು ನಡೆದೇ ಇಲ್ಲ ಅನ್ನೋ ತರ ರಿಯಾಕ್ಷನ್ ಕೊಟ್ಕೊಂಡು. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಜಾಂಬೀಸ್ ಎಲ್ಲ ಇನ್ನಷ್ಟು ಜೋರಾಗಿ ತಟ್ಟಕ್ಕೆ ಶುರು ಮಾಡ್ತು. ಇನ್ನೇನ್ ಕಿತ್ಕೊಂಡ್ ಬರೋ ತರ ಇರುತ್ತೆ. ಆದಷ್ಟು ಒಳಗಡೆ ಇರೋ ಸೈನಿಕರೆಲ್ಲ ಅವ್ರ ಹತ್ರ ಇರೋ ಬಾಣಗಳನ್ನ ಬಿಡ್ತಾರೆ, ಅದನ್ನ ಸಾಯಿಸಕ್ಕೆ ಟ್ರೈ ಮಾಡ್ತಾರೆ. ಬಟ್ ಆಗ್ತಾ ಇಲ್ಲ. ಒಂದ್ ಸ್ಟೇಜ್ ಗೆ ಜಾಂಬೀಸ್ ಎಲ್ಲ ಅಲ್ಲಿ ಹಾಕಿರೋ ವಿಂಡೋಸ್ ನ ಡೋರ್ಸ್ ನೆಲ್ಲ ಕಿತ್ಕೊಂಡು ಒಳಗಡೆ ಬರಕ್ಕೆ ಶುರು ಮಾಡ್ಬಿಡ್ತು. ಎಲ್ಲರನ್ನು ಅಟ್ಯಾಕ್ ಮಾಡಕ್ಕೂ ಶುರು ಮಾಡ್ಬಿಡ್ತು. ಇದನ್ನೆಲ್ಲ ನೋಡ್ತಾ ಇದ್ರೆ ಕೂಡ ಮಹಾರಾಣಿಗೆ ಏನು ಭಯನೇ ಇಲ್ಲ ಮುಖದಲ್ಲಿ. ಆದ್ರೆ ನರ್ಸ್ ಲೇಡಿ ಬೆಂಕಿ ಅಂದ್ರೆ ಜಾಂಬೀಸ್ ಗೆಲ್ಲ ಭಯ ಅಂತ ಹೇಳಿ ತಡಬುಡ ಅಂತ ಅಲ್ಲಿ ಪಕ್ಕದಲ್ಲಿರೋ ಬಟ್ಟೆನೆಲ್ಲ ಎತ್ತಿ ಯಾವ್ದೋ ಒಂದು ಕಂಬಿಗೆ ಸುತ್ತಬಿಟ್ಟು ಅದನ್ನ ಬೆಂಕಿ ಎಲ್ಲ ಹಾಕ್ತಾ ಇರ್ತಾರೆ. ಇಲ್ಲಿ ನೋಡಿದ್ರೆ ಇವಳು ಸೈಕೋ ತರ ಮಾತಾಡ್ತಾ ಇರ್ತಾಳೆ ಮಹಾರಾಣಿ. ಅಪ್ಪ, ಇದೆಲ್ಲ ನೀವ್ ನೋಡ್ತಾ ಇದ್ದೀರಲ್ವಾ, ನೀವ್ ಆಸೆ ಪಟ್ಟಂಗೆ ಆಯ್ತಪ್ಪ. ನಮಗಿಲ್ದೆ ಇರೋ ಈ ಸಿಂಹಾಸನ ಯಾರ್ ಪಾಲ್ಗೂ ಆಗ್ಬಾರ್ದಲ್ವಾ ಅಪ್ಪ. ನಿಮ್ ಆಸೆನ ನಾನ್ ನೆರವೇರಿಸಿದೆ ಅಂತ ಸೈಕೋ ತರ ಮಾತಾಡ್ತಾ ಇರ್ತಾಳೆ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಒಳಗಡೆ ಎಂಟ್ರಿ ಆಗಿರೋ ಜಾಂಬಿ ಸಿಎಂನ ಮಾತ್ರ ಬಿಟ್ಬಿಡತ್ತಾ ಸಿಂಹಾಸನ ಮೇಲೆ ಕೂತಿದ್ದಾಳೆ ಅಂತ ಆಯಮ್ಮ ಮೇಲೆನೆ ಜಂಪ್ ಮಾಡ್ಕೊಂಡು ಹೋಗಿ ಕಚ್ಚಿ ಬಿಸಾಕ್ಬಿಡ್ತು. ಈ ಕಡೆ ಈ ಹೆಡ್ನರ್ಸ್ ಲೇಡಿ ಆದಷ್ಟು ಕೈಲಿರೋ ಬೆಂಕಿನ ಇಟ್ಕೊಂಡು ಸುತ್ತ ಜಾಂಬೀಸ್ ನಗೆ ತೋರ್ಸ್ಕೊಂಡು ಅವಳ ಹತ್ರ ಬರ್ದಿರೋ ತರ ತಡಿತಾಳೆ. ಆದ್ರೆ ಕೆಳಗಡೆ ಮಗು ಬಿದ್ದು ಅಳ್ತಾ ಇರೋ ಸೌಂಡ್ ಕೇಳಿಸುತ್ತೆ. ಆ ಜಾಂಬೀಸ್ ಆ ಮಗುನ ಏನು ಮಾಡಿಲ್ಲ ಅಂತ ಕಾಣುತ್ತೆ. ಆ ಮಗುನ ಹೆಂಗಾದ್ರೂ ಕಾಪಾಡ್ಕೋಬೇಕು ಅಂತ ಹೇಳಿ ಆ ಬೆಂಕಿನ ಹಂಗೆ ಜಾಂಬೀಸ್ಗೆ ತೋರ್ಸ್ಕೊಂಡು ಆ ಮಗುನ ಕೂಡ ಕೈಗೆ ಎತ್ಕೊಂಡ್ಬಿಟ್ರು. ಆದ್ರೆ ಹೆಂಗಿಲ್ಲಿಂದ ತಪ್ಪಿಸ್ಕೊಂಡು ಹೋಗೋದು? ಆದಷ್ಟು ಜಾಂಬೀಸ್ ಇವಳ ಹತ್ರನೇ ಬರ್ತಾ ಇರುತ್ತೆ. ಅಷ್ಟೇ, ನನಗ್ ನಾನೇ ಬೆಂಕಿ ಇಟ್ಕೊಬೇಕಾಗಿರೋದು ಅಂತ ಹೇಳಿ ಪಕ್ಕದಲ್ಲಿ ದೊಡ್ಡದಾಗಿ ಬೆಡ್ಶೀಟ್ ತರ ಒಂದು ರಗ್ ತರ ಬಿಸಾಕಿರ್ತಾರೆ. ಅದಕ್ಕೆ ಬೆಂಕಿನ ಹಾಕೊಂಡು ಇವ್ರ ಸುತ್ತ ಅದನ್ನ ಹತ್ಕೊಂಡು ಓಡೋ ಇಲ್ಲಿಂದ ಅಂತ ಹೇಳಿ ಆ ಜಾಂಬೀಸ್ ಮಧ್ಯೆನೆ ಓಡೋಗ್ತಾಳೆ. ಯಾವ ಜಾಂಬೀಸ್ ಅವ್ರ ಹತ್ರ ಪಕ್ಕ ಕೂಡ ಬಂದಿಲ್ವೇ, ಎಲ್ಲ ದೂರಾನೇ ಹೋಗಿದ್ದು. ಹೆಂಗೋ ಆ ರಗ್ ಬಿಸಿ ಇವಳಿಗೆ ಟಚ್ ಆಗೋಷ್ಟ್ರಲ್ಲಿ ಆ ರೂಮ್ ಬಿಟ್ಟು ಹೊರಗಡೆ ಬಂದ್ಬಿಟ್ಲು. ಆ ಬೆಡ್ಶೀಟ್ ನ ಬಿಸಾಕ್ಬಿಟ್ಟು ಬೇರೆ ಒಂದು ರೂಮ್ ಒಳಗಡೆ ಹೋಗಿ ಡೋರ್ ನ ಕೂಡ ಕ್ಲೋಸ್ ಮಾಡ್ಕೊಂಡ್ಬಿಟ್ಲು. ಆದ್ರೂ ಜಾಂಬೀಸ್ ಬಿಡ್ತಾ ಇಲ್ಲ. ಆ ಡೋರ್ ನ ಕೂಡ ತಡ ಅಂತ ತಟ್ತಾ ಇರುತ್ತೆ. ಇನ್ನೊಂದ್ ಕಡೆ ನಮ್ ಹೀರೋ ಟೀಮ್ ನ ತೋರಿಸ್ತಾರೆ. ಅಲ್ಲಿ ಅವ್ರು ಕೂಡ ತುಂಬಾನೇ ಬೈದಲ್ಲಿ ನಿಂತಿರ್ತಾರಲ್ವಾ. ಆ ಟೈಮಲ್ಲಿ ಆ ಪಕ್ಕದಲ್ಲಿರೋ ಕಮಾಂಡರ್ ಹೇಳ್ತಾರೆ, ಯುವರಾಜ ನೀವಿಲ್ಲಿ ಇರ್ಬೇಡಿ, ನೀವ್ ಇಲ್ಲಿಂದ ಹೊರಟೋಗಿ. ಅಟ್ಲೀಸ್ಟ್ ನಮ್ಮಲ್ಲಿ ಯಾರಾದ್ರೂ ಒಬ್ರಾದ್ರೂ ತಪ್ಪಿಸ್ಕೊಂಡು ಹೋಗ್ಬೇಕಲ್ವಾ. ಹೊರಗಡೆ ಇರೋ ಜನಗಳಿಗೆ ಏನ್ ನಡೀತದೆ ಅಂತ ಗೊತ್ತಾಗ್ಬೇಕಲ್ವಾ. ಖಂಡಿತ ಮೇನ್ ಡೋರ್ ಮುಖಾಂತರ ಅಂತೂ ಹೋಗಕ್ ಆಗೋದಿಲ್ಲ. ಆದ್ರೆ ಹಿಂದ್ಗಡೆ ಗಾರ್ಡನ್ ಮುಖಾಂತರ ಹೋಗ್ಬೋದು. ದಯವಿಟ್ಟು ನೀವಾದ್ರೂ ತಪ್ಪಿಸ್ಕೊಂಡ್ಬಿಡಿ, ಇಲ್ಲಿಂದ ಹೊರಟೋಗಿ ಅಂತ ಹೇಳಿದ್ರೆ ಇವ್ರನ್ನೆಲ್ಲ ಬಿಟ್ಬಿಟ್ಟು ಹೋಗಕ್ಕೆ ನಮ್ ಹೀರೋಗೆ ಮನ್ಸೇ ಬರ್ತಾ ಇಲ್ಲ. ಆ ಟೈಮಲ್ಲಿ ನಮ್ ಹೀರೋಗೆ ಟಕ್ ಅಂತ ಫ್ಲಾಶ್ ಆಯ್ತು, ಗಾರ್ಡನ್ ಅಲ್ಲಿ ನೀರೆಲ್ಲ ಇದೆ ಅಲ್ವಾ ಅಂತ. ಅದನ್ನ ಯೋಚನೆ ಮಾಡಿದವನು ಹಿಂದ್ಗಡೆ ಇರೋ ಯಾಂಗ್ ಹತ್ರ ಕೇಳ್ತಾನೆ, ನಮ್ಮ ಹತ್ರ ಇವಾಗ ಎಷ್ಟು ಬುಲೆಟ್ಸ್ ಇದೆ ಅಂತ. ಖಂಡಿತ ನಮ್ಮ ಹತ್ರ ಇರೋ ಬುಲೆಟ್ಸ್ ನ ಯೂಸ್ ಮಾಡಿ ಇಲ್ಲಿರೋ ಜಾಂಬೀಸ್ ನ ಸಾಯಿಸಕ್ಕಾಗಲ್ಲ, ಅಷ್ಟೊಂದು ಬುಲೆಟ್ಸ್ ಇಲ್ಲ ಅಂದಾಗ ನಮ್ ಹೀರೋ ನಾನ್ ಜಾಂಬೀಸ್ ನ ಸಾಯಿಸಕ್ಕೆ ಬುಲೆಟ್ಸ್ ನ ಕೇಳಲೇ ಇಲ್ವೇ ಅಂತ ಹೇಳ್ತಾನೆ. ಏನ್ ಪ್ಲಾನ್ ಮಾಡ್ದ ಅಂತ ಗೊತ್ತಿಲ್ಲ. ಈಗ ತಕ್ಷಣ ಇವರೆಲ್ಲ ನಮ್ ಹೀರೋ ಮಾತನ್ನ ಕೇಳ್ಕೊಂಡು ರೂಫ್ ಟಾಪ್ ಮೇಲೆ ಹತ್ಬಿಟ್ಟು ಅವ್ರ ಕೈನ ಕಟ್ ಮಾಡ್ಕೊಂಡು ಫುಲ್ ಆಗಿ ಬ್ಲಡ್ ನ ಡ್ರಾಪ್ ಆಗಿ ಬಿಡ್ತಾ ಇರ್ತಾರೆ. ಇದರಿಂದ ಬ್ಲಡ್ ಸ್ಮೆಲ್ ನ ಹಿಡ್ಕೊಂಡು ಸುತ್ತ ಇರೋ ಜಾಂಬೀಸ್ ಎಲ್ಲ ಅವ್ರ ಕಡೆಗೆ ಓಡ್ ಬರುತ್ತೆ. ಎಲ್ಲ ಜಾಂಬೀಸ್ ನ ಒಂದ್ ಕಡೆ ಬರ್ಬೇಕು ಅನ್ನೋದಕ್ಕೋಸ್ಕರ ಅವ್ರ ಈ ತರ ಮಾಡ್ತಾ ಇರೋದು. ಈ ಕಡೆ ಕೌನ್ಸಿಲರ್ ಆದ್ರೆ ಕೈನ ಕಟ್ ಮಾಡ್ಕೊಳಕ್ಕೆ ಭಯ ಪಡ್ತಾ ಇರ್ತಾನೆ, ಅಯ್ಯೋ ರಕ್ತ ಎಲ್ಲ ಹೋಗುತ್ತೆ ಅಂತ. ಆದ್ರೆ ಇದನ್ನ ಗಮನಿಸೋ ಯಾಂಗ್, ಅಯ್ಯೋ ನಿನ್ನ ಇನ್ನೂ ನಿಂತ್ಕೊಂಡೇ ಇದೆಯಾ, ಕಟ್ ಮಾಡೋ ಅಂತ ಹೇಳಿ ಅವನ ಹತ್ರ ಇರೋ ಕತ್ತಿನ ತಗೊಂಡು ಕೈನೇ ಕಟ್ ಮಾಡ್ಬಿಟ್ಟು, ಅಯ್ಯೋ ನಿನ್ನ ಯಾಕೋ ಈ ತರ ಮಾಡ್ದೆ, ಎಷ್ಟು ನೋವ್ತಾ ಇದೆ ಅಂದಾಗ ಭಯ ಮುಚ್ಕೊಂಡ್ ಬಾರೋ ಅಂತ ಹೇಳ್ತಾರೆ. ಇನ್ನು ಈ ಕೌನ್ಸಿಲರ್ ಕಡೆ ಇದ್ದಿದ್ದ ಅಷ್ಟು ಜಾಂಬೀಸ್ ಕೂಡ ಮತ್ತೆ ಇವ್ರ ಕಡೆ ಬರಕ್ಕೆ ಶುರುವಾಯ್ತು. ಎಲ್ಲ ಒಂದ್ ಕಡೆ ಸೇರ್ಸಿದ್ದು ಆಯ್ತು. ಈಗ ಅವರೆಲ್ಲ ರೂಫ್ ಟಾಪ್ ಅಲ್ಲೇ ಓಡೋಗ್ತಾ ಇರ್ತಾರೆ. ಸ್ವಲ್ಪ ಎಲ್ಲಾ ಜಾಂಬೀಸ್ ನ ಕೂಡ ಒಂದೇ ಕಡೆ ಎಲ್ಲ ಸೇರ್ಸೋ ತರ ಮಾಡ್ತಾರೆ. ಆದ್ರೆ ಈ ತರ ಓಡೋಗ್ತಾ ಇರ್ಬೇಕಾದ್ರೆ ಇವ್ರ ಕಡೆ ಕೂಡ ಕೆಲವರು ಹಂಗೆ ಕಾಲು ಎಡ್ವಿ ಕೆಳಗಡೆ ಬಿದ್ದು ಜಾಂಬೀಸ್ ಹತ್ರ ಕಚ್ಚಿಸ್ಕೊಳ್ಳೋದು ಆಗುತ್ತೆ. ಆದ್ರೆ ಇಲ್ಲಿ ಜಾಂಬೀಸ್ ಒಂದ್ ಟ್ವಿಸ್ಟ್ ಕೊಟ್ಬಿಡತ್ತಾ. ಇದಕ್ಕೂ ಮುಂಚೆ ನೋಡಿದ್ವಿ ಜಾಂಬೀಸ್ ಬಂದು ಮೇಲೆ ಹತ್ತಲ್ಲ ಅಂತ. ಆದ್ರೆ ಇಲ್ಲಿ ಜಾಂಬೀಸ್ ಒಬ್ರ ಮೇಲೆ ಅಂತ ಹತ್ಕೊಂಡು ರೂಫ್ ಟಾಪ್ ಮೇಲೆನೆ ಬಂದ್ಬಿಟ್ರು. ಅಲ್ಲಿ ನಮ್ ಹೀರೋ ತಪ್ಪಿಸ್ಕೊಂಡು ನೋಡ್ತಾ ಇದ್ರೆ ಆಪೋಸಿಟ್ ಅಲ್ಲಿ ಕೂಡ ಬಂದ್ಬಿಡ್ತು. ಆದ್ರೆ ನಮ್ ಹೀರೋಯಿನ್ ಸುಮ್ನೆನಾ ಅವ್ನ ಕೈಲಿರೋ ಕತ್ತಿನ ಎತ್ಕೊಂಡು ಸರ ಅಂತ ಒಂದೊಂದನ್ನ ಕೂಡ ಹಂಗೆ ಕಟ್ ಮಾಡಿ ಬಿಸಾಕ್ತಾ ಇರ್ತಾನೆ. ಆದ್ರೆ ಎಷ್ಟೇ ನಮ್ ಹೀರೋ ಇತರ ಫೈಟ್ ಮಾಡ್ತಾ ಇದ್ರೆ ಕೂಡ ಜಾಂಬೀಸ್ ಅಂತೂ ಕಡಿಮೆ ಆಗೋ ತರ ಇಲ್ಲ. ಹಂಗೆ ರಾಶಿ ಬರ್ತಾ ಇರತ್ತೆ. ಬೇರೆ ದಾರಿ ಇಲ್ದೆ ನಮ್ ಹೀರೋ ಎಂಚ್ ಮೇಲೆ ತರ ಓಡೋಗ್ತಾ ಇದ್ದ. ಅದನ್ನ ಹಂಗೆ ತಳ್ಳಿ ಬಿಡ್ತಾರೆ ನೋಡಿ. ತುಂಬಾ ಫೋರ್ಸ್ ಆಗೋದನ್ನ ಕುಟ್ಟಿ ಹಂಗೆ ತಳ್ಳಿಬಿಟ್ಬಿಟ್ಟ. ಜಾಂಬೀಸ್ ಎಲ್ಲ ಹಂಗೆ ಜಾರ್ಕೊಂಡು ಹೋಗಿ ಕೆಳಗಡೆ ಬಿದ್ದೋಯ್ತು. ಇವ್ರು ತಪ್ಪಿಸ್ಕೋಬೇಕಲ್ವಾ, ಮತ್ತೆ ಓಡಕ್ಕೆ ಶುರು ಮಾಡ್ತಾರೆ. ಎಲ್ಲ ರೂಫ್ ಟಾಪ್ ಅಲ್ಲೇ ಓಡೋಗ್ತಾ ಇರೋದು. ಜಾಂಬೀಸ್ ಎಲ್ಲ ಇವ್ರನ್ನ ಫಾಲೋ
ಮಾಡ್ಕೊಂಡೆ ಓಡ್ತಾ ಇರುತ್ತೆ. ಈಗ ನಮ್ ಹೀರೋ ಅವರ ಜಾಂಬೀಸ್ ನಲ್ಲಿ ಆ ಕಡೆ ಕರ್ಕೊಂಡು ಹೋಗಿರೋದ್ರಿಂದ ಇಲ್ಲಿ ಈ ನರ್ಸ್ ಲೇಡಿ ಇರೋ ಹತ್ರ ಯಾವ್ದೇ ಜಾಂಬೀಸ್ ಇಲ್ಲ. ಸೌಂಡ್ ಎಲ್ಲ ಕಡಿಮೆ ಆಯ್ತು. ಮಗುಗೆ ಏನಾಯ್ತು ನೋಡೋಣ ಅಂತ ಬಂದ್ ನೋಡಿದ್ರೆ ಮಗು ಕೈ ಕೂಡ ಪಾಪ ಜಾಂಬಿ ಕಚ್ಬಿಟ್ಟಿರುತ್ತೆ. ಫುಲ್ ಆಗಿ ಬ್ಲಡ್ ಬರ್ತಾ ಇರುತ್ತೆ. ಏನ್ ಮಾಡೋದು ಅಂತ ತುಂಬಾ ಭಯ ಪಡ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋ ಅವ್ರು ನೋಡಿದ್ರೆ ಹಂಗೆ ಅವರ ಗಾರ್ಡನ್ ಕಡೆ ಹೋಗ್ಬೇಕು ಅಂತ ತಾನೆ ತಪ್ಪಿಸ್ಕೊಂಡ್ ಬರ್ತಾ ಇದ್ದು. ಅದೊಂದು ಕಾಡ್ ತರ ಇರುತ್ತೆ. ಅಲ್ಲಿ ಓಡೋಗ್ತಾ ಇದ್ರೆ ಹಿಂದ್ಗಡೆ ಜಾಂಬೀಸ್ ಎಲ್ಲ ಓಡಿಸ್ಕೊಂಡ್ ಬರ್ತಾ ಇತ್ತು. ಇವ್ರು ಅನ್ಕೊಂಡಿರೋ ತರ ಲೇಕ್ ಹತ್ರ ಕೂಡ ಬಂದ್ಬಿಟ್ರು. ಬಟ್ ಈಗ ಸ್ನೋ ಸೀಸನ್ ಆಗಿರೋದ್ರಿಂದ ಲೇಕ್ ಫುಲ್ ಗಟ್ಟಿ ಅಂದ್ರೆ ಐಸ್ ಕಟ್ಕೊಂಡ್ಬಿಟ್ಟಿರುತ್ತೆ. ಅಲ್ಲಿ ಸೆಂಟ್ರಲ್ ಒಂದು ಮಂಟಪ ಇರುತ್ತೆ. ಮಂಟಪ ಕಾಣಿಸ್ತಾ ಇಲ್ಲ ಅಂತ ಇಲ್ಲಿಂದ ಎಲ್ಲಾರು ಆ ಫೈರ್ ಆರೋಸ್ ನ ಬಿಡ್ತಾರೆ. ಅದೆಲ್ಲ ಹೋಗಿ ಮಂಟಪಕ್ಕೆ ಚುಚ್ಕೊಂಡಾಗ ಬೆಳಕ್ ಬರುತ್ತಲ್ಲ, ಆ ಬೆಳಕಲ್ಲಿ ಎಲ್ಲರೂ ಹೋಗ್ಬಿಟ್ಟು ಅಲ್ಲಿ ಅಸಂಬಲ್ ಆಗ್ತಾರೆ. ಬರ್ಲೋ ಇನ್ ನೋಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಅಲ್ಲಿ ನಿಂತಿರ್ತಾರೆ. ಅಷ್ಟೇ ದೂರದಲ್ಲಿ ಜಾಂಬೀಸ್ ಎಲ್ಲ ಕಿರ್ಚ್ಕೊಂಡ್ ಬರ್ತಾರೋ ಸೌಂಡ್ ಕೇಳುತ್ತೆ. ಅಯ್ಯೋ ಬರ್ತಾ ಇದಾವಲ್ಲ ಅಂತ ಇವರೆಲ್ಲ ಬೈದಲ್ಲಿ ನಿಂತಿದ್ದಾಗ ನಮ್ ಹೀರೋ ಇವಾಗ ಶೂಟ್ ಮಾಡಿ ಅಂತ ಹೇಳ್ತಾರೆ. ನೋಡಿ ಎಲ್ಲರೂ ಜಾಂಬೀಸ್ ನ ಶೂಟ್ ಮಾಡ್ತಾರೆ ಅಂತ ನೋಡಿದ್ರೆ ಕೆಳಗಡೆ ಆ ಕಟ್ಕೊಂಡ್ ಐಸ್ ಕಟ್ಕೊಂಡಿರತ್ತಲ್ವಾ ಆ ನೆಲನ ಶೂಟ್ ಮಾಡ್ತಾ ಇರ್ತಾರೆ. ಇದೇ ನಮ್ ಹೀರೋ ಪ್ಲಾನ್. ಆತರ ಐಸ್ ನ ಶೂಟ್ ಮಾಡಿದಾಗ ಅದೆಲ್ಲ ಫುಲ್ ಆಗಿ ಕ್ರಾಕ್ ಬಿಟ್ಟು ಜಾಂಬೀಸ್ ಎಲ್ಲ ನೀರಲ್ಲಿ ಬಿದ್ದು ಸಾಯಲಿ ಅಂತ ನಮ್ ಹೀರೋ ಹತ್ರ ಪ್ಲಾನ್ ಮಾಡೋದು. ಆದ್ರೆ ಆತರ ಶೂಟ್ ಮಾಡ್ತಾ ಇದ್ರು ಎಷ್ಟು ಫೋರ್ಸ್ ಆಗಿ ಅಂತ ಶೂಟ್ ಮಾಡಕ್ ಆಗುತ್ತೆ. ಜಾಂಬೀಸ್ ಎಲ್ಲ ಬರೋ ಸ್ಪೀಡ್ಗೆ ಆದ್ರೆ ನಿಲ್ಸಕ್ಕೆ ಆಗ್ತಾ ಇಲ್ಲ. ಬೇರೆ ದಾರಿ ಇಲ್ದಿವ್ರೆಲ್ಲ ಮತ್ತೆ ಕತ್ತಿಗಳನ್ನ ಎತ್ಕೊಂಡು ಅದ್ರ ಹತ್ರ ಫೈಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಬ್ಬೊಬ್ರು ಒಂದ್ ಕಡೆಯಿಂದ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಇದ್ರು ಎಷ್ಟು ಜಾಂಬೀಸ್ ನ ಅಂತ ಸಾಯಿಸ್ತಾರೆ. ಅವು ನೋಡಿದ್ರೆ ಅಲೆಗಳ ತರ ಬರ್ತಾನೆ ಇದಾವೆ ಒಂದ್ರಿಂದ ಒಂದು ಅಂತ. ಇವ್ರೇ ನಮ್ಮ ಮಾತ್ರ ಒಂದ್ 10-15 ಜನ ಇರ್ತಾರಲ್ಲ, ಎಷ್ಟು ಅಂತ ಮ್ಯಾನೇಜ್ ಮಾಡ್ತಾರೆ. ಆದ್ರೂ ಹೊಡಿತಾ ಇರ್ತಾರೆ. ಒಂದ್ ಸ್ಟೇಜ್ ಗೆ ಪಾಪ ತುಂಬಾ ಟಯರ್ಡ್ ಆಗೋದ್ರು. ಆಲ್ಮೋಸ್ಟ್ ಅವರೇ ಜಾಂಬೀಸ್ ಹತ್ರ ಕಚ್ಚಿಸ್ಕೊಳಕ್ಕೆ ಶುರು ಮಾಡ್ಬಿಟ್ರು. ಇನ್ನು ಹೇಳ್ಬೇಕಂದ್ರೆ ನಮ್ ಹೀರೋನೇ ಒಂದು ಜಾಂಬಿ ಕಚ್ಬಿಡ್ತು. ಆ ಜಾಂಬಿ ಕತೆನ ಮುಗಿಸ್ಬಿಟ್ಟು ಇನ್ಮೇಲೆ ಇದು ಕೆಲ್ಸಕ್ಕಾಗಲ್ಲ ಅಂತ ಹೇಳಿ ಅಲ್ಲಿರೋ ಒಂದು ಗನ್ನ ತಗೊಂಡು ಆ ನೆಲನ ನೋಡಿ ತುಂಬಾ ಫೋರ್ಸ್ ಆಗಿ ಶೂಟ್ ಮಾಡ್ತಾನೆ. ಬುಲೆಟ್ಸ್ ಖಾಲಿ ಆಯ್ತು. ಆದ್ರೆ ಆ ಐಸ್ ನೆಲ ಮಾತ್ರ ಹೊಡೆದೋಗ್ತಾನೆ ಇಲ್ಲ. ಎಷ್ಟು ಅಂತ ಟ್ರೈ ಮಾಡ್ತಾನೆ. ಆ ಗನ್ ಹಿಂದ್ಗಡೆ ತಿರ್ಗಿಸ್ಬಿಟ್ಟು ಅದ್ರಲ್ಲಿ ಕೂಡ ಫೋರ್ಸ್ ಆಗಿ ಹೊಡಿತಾನೆ. ಆದ್ರೂ ಏನ್ ಆಗ್ತಾ ಇಲ್ಲ. ಲೈಟ್ ಆಗಿ ಕ್ರಾಕ್ ಬಿಡ್ತಾ ಇದೆಯಾ ಹೊರತು ಒಳಗಡೆಯಿಂದ ನೀರ್ ಮಾತ್ರ ಬರ್ತಾ ಇಲ್ಲ. ಇದ್ರೂನು ನಮ್ ಹೀರೋಗೆ ಒಂಥರ ಟೆನ್ಷನ್ ಆಗ್ಬಿಟ್ಟು ಅವ್ನ್ ಬರೀ ಕೈಯಿಂದಾನೆ ಆ ಐಸ್ ನೆಲ ನಂಗೆ ಕೈಯಲ್ಲಿ ಹಾಕಿ ಗುದ್ದುತ್ತಾ ಇರ್ತಾನೆ. ಅವ್ನ್ ಕೈಯಲ್ಲಿ ಫುಲ್ ಆಗಿ ಬ್ಲಡ್ ಎಲ್ಲ ಫುಲ್ ಸ್ಪ್ಲಿಟ್ ಆಗ್ತಾ ಇರುತ್ತೆ. ಇದ್ರೂನು ಫೋರ್ಸ್ ಆಗಿ ಗುದ್ದ ಬಟ್ ಒಂದ್ ಸ್ಟೇಜ್ ಗೆ ಆಗ್ಲಿಲ್ಲ. ಅದೇ ಟೈಮ್ ಅಲ್ಲಿ ದಪ ದಪ ಅಂತ ಒಂದು ಸೌಂಡ್ ಏನಂತ ತಿರುಗಿ ನೋಡಿದ್ರೆ ಒಂದು ಹಲ್ಕ್ ಸೈಜ್ ಅಲ್ಲಿ ಇರೋ ಒಂದು ಜಾಂಬಿ ಹಂಗೆ ನಮ್ ಹೀರೋನ ನೋಡಿ ಅವ್ನ್ ಕಡೆ ಓಡ್ ಬರುತ್ತಾ. ಅಷ್ಟೇ ಬಾರೋ ನಿನ್ಗೋಸ್ಕರನೇ ವೇಟಿಂಗ್ ಬಾರೋ ಅಂತ ಹೇಳಿ ನಮ್ ಹೀರೋ ಇನ್ನಷ್ಟು ಫೋರ್ಸ್ ನ ಗುದ್ದಕ್ಕೆ ನೋಡ್ತಾನೆ. ನೋಡಿ ಅಷ್ಟರಲ್ಲಿ ಜಾಂಬಿನೂ ಬಂತು. ಅವನ್ನ ಎತ್ತಿ ಒಂದೇ ಏಟು ಕೆಳಗಡೆ ಬಿಸಾಕಿದ್ದು. ಆ ಬಲ್ಕಾಗಿರೋ ನೆಲಕ್ ಬಿದ್ದಿದ ತಕ್ಷಣ ಅದ್ ಹಂಗೆ ಫುಲ್ ಆಗಿ ಕ್ರಾಕ್ ಬಿಟ್ಟು ಫುಲ್ ಆಗಿ ಸೀಳ್ಕೊಂಡ್ ಹೊಟ್ಟೋಯ್ತು. ಎಲ್ಲಾ ಐಸು ಕ್ರಾಕ್ ಬಿಡ್ತು. ಎಲ್ಲಾರು ಹಂಗೆ ನೀರ್ ಒಳಗಡೆ ಬಿದ್ದೋದ್ರು. ಜಾಂಬೀಸು ಬಿದ್ದೋದ್ವು. ನಾರ್ಮಲ್ ಆಗಿರೋ ಇವ್ರ ಮನುಷ್ಯರು ಕೂಡ ಬಿದ್ದೋದ್ರು. ಆಕ್ಚುಲಿ ಅವ್ರು ಕೂಡ ಜಾಂಬೀಸ್ ಹತ್ರ ಕಚ್ಚಿಸ್ಕೊಂಡಿರ್ತಾರೆ. ಇದ್ರೂ ಅವ್ರು ಇನ್ನೂ ಜಾಂಬೀಸ್ ಆಗಿ ಚೇಂಜ್ ಆಗ್ಲಿಲ್ಲ. ಈ ಕಡೆ ನಮ್ ಹೀರೋನ ನೋಡಿದ್ರೆ ಅವ್ನ್ ಉಸಿರು ಪಸರು ಇಲ್ಲ. ಹಂಗೆ ನೀರಲ್ಲಿ ಬಿದ್ಬಿಟ್ಟಿದ್ದಾನೆ. ಇವಾಗ ಹಂಗೆ ಸ್ವಲ್ಪ ಹತ್ರದಲ್ಲಿ ತೋರಿಸ್ತಾರೆ ನೋಡಿ. ನಮ್ ಹೀರೋಗೆ ಮೂಗಲ್ಲಿ ಕಿವಿಯಲ್ಲಿ ಬಾಯಲ್ಲೆಲ್ಲ ಆ ಹುಳುಗಳೆಲ್ಲ ಹೊರಗಡೆ ಬರ್ತಾ ಇರುತ್ತೆ. ಅಂದ್ರೆ ಜಾಂಬಿ ಕಚ್ಚಿದಾಗ ಅದರಿಂದ ಜನರೇಟ್ ಆಗೋ ಒಂದು ಹುಳ ಅವ್ರ ಮೈಯಲ್ಲಿ ಇರತ್ತಲ್ಲ, ಅದರಿಂದ ತಾನೇ ಇವ್ರು ಜಾಂಬೀಸ್ ಆಗೋದು. ಅವ್ ನೀರಲ್ಲಿ ಬಿದ್ರೆ ತಾನೇ ಜಾಂಬೀಸ್ ಎಲ್ಲ ಹೊರಗಡೆ ಬರೋದು. ವಿಲನ್ ಮಂತ್ರಿನಲ್ಲಿ ಈ ತರ ನಾವ್ ನೋಡಿರ್ತೀವಿ. ಆತರ ಇಲ್ಲಿ ಹೀರೋಗ ಆಗುತ್ತೆ. ಆತರ ಜಾಂಬಿ ಹುಳಗಳೆಲ್ಲ ಹೊರಗಡೆ ಹೋದ್ಮೇಲೆ ಎಲ್ಲರೂ ನಾರ್ಮಲ್ ಆಗ್ತಾರೆ. ನಮ್ ಹೀರೋ ಮಾತ್ರ ಅಲ್ಲ, ಆ ಕಡೆ ಯಾಂಗು ಕೌನ್ಸಿಲರ್ ಎಲ್ಲರಿಗೂ ಕಚ್ಚಿರತ್ತಲ್ಲ, ಎಲ್ಲರೂ ಈಗ ಮೇಲೆ ಬಂದ್ರು. ಆದ್ರೆ ಕೌನ್ಸಿಲರ್ಗೆ ಸಖತ್ ಆಶ್ಚರ್ಯ. ನಾವೆಲ್ಲ ಜಾಂಬೀಸ್ ಹತ್ರ ಕಚ್ಚಿಸ್ಕೊಂಡ್ವಲ್ಲ, ಆದ್ರೆ ನಮ್ಗೇನು ಆಗಿಲ್ಲ, ನಾವಿಂಗ್ ಇತ್ರ ನಾರ್ಮಲ್ ಆದ್ವಿ ಅಂದಾಗ ಹೀರೋ ಹೇಳ್ತಾನೆ ಅದೇ ನನ್ಗೂ ಗೊತ್ತಾಗ್ತಾ ಇಲ್ಲ ಬನ್ನಿ ಅಂತ. ಅವತ್ತು ಆ ಹೆಡ್ ನರ್ಸ್ ಬಂದ್ಬಿಟ್ಟು ಹುಳನ ತಗೊಂಡೋಗಿ ತೋರಿಸಿದಾಗ ಈ ತರ ಪ್ರಾಸೆಸ್ ನೀರಲ್ಲಿ ಬಿದ್ರೆ ನಾವು ಹುಳ ಹೊರಗಡೆ ಬರೋದು ಅನ್ನೋ ವಿಷಯನ ಹೇಳಿರಲ್ಲ. ಇದ್ರಿಂದಾನೇ ಜಾಂಬಿ ಅಟ್ಯಾಕ್ ಆಗಿದೆ ಅಂತ ಮಾತ್ರ ಹೇಳಿರ್ತಾರೆ. ಅದರಿಂದ ಹೀರೋ ಕೂಡ ಈ ವಿಷಯ ಗೊತ್ತಿರಲ್ಲ. ಈಗ ಸದ್ಯಕ್ಕೆ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ನಮ್ ಹೀರೋ ಮತ್ತೆ ಅವ್ರ ಕಡೆಯವರೆಲ್ಲ ಹಂಗೆ ಕೋಟೆಯ ಮೇನ್ ಎಂಟ್ರೆನ್ಸ್ ಅಲ್ಲಿ ಬಂದು ನಿಂತ್ಕೊಳ್ತಾರೆ. ಅಲ್ಲಿ ಡೋರ್ಸ್ ಕೂಡ ಓಪನ್ ಮಾಡ್ತಾರೆ. ಒಳಗಡೆ ಇರೋದ್ ಬೇರೆ ಯಾರು ಅಲ್ಲ, ಆ ಜನರಲ್ ಮತ್ತೆ ವೈಟ್ ದಾಡಿ ಬಿಟ್ಕೊಂಡಿದ್ದಲ್ಲ ಆಯಪ್ಪ ಅವರೆಲ್ಲ ಅಲ್ಲೇ ತಾನೇ ಸೇಫ್ ಆಗಿದ್ರು. ಅಲ್ಲಿರೋ ಜಾಂಬೀಸ್ ನೆಲ್ಲ ಅವ್ರು ಸಾಯಿಸಿರ್ತಾರೆ. ಈಗ ನಮ್ ಹೀರೋನ ನೋಡಿದ ತಕ್ಷಣ ಎಲ್ಲರೂ ಅವ್ರಿಗೆ ಮರ್ಯಾದೆ ಕೊಡ್ತಾರೆ. ಕೆಳಗಡೆ ಬಿದ್ದು ನಮಸ್ಕಾರ ಮಾಡ್ತಾರೆ. ಆದ್ರೆ ನಮ್ ಹೀರೋಗಿದ ಬೇಕಾಗಿರೋದು ಎಲ್ಲಿ ನಮ್ ಸೈನ್ಯ ಬಲ ಅಲ್ಲ, ಎಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಇದಾರೆ ಎಲ್ಲರನ್ನೂ ಒಂದು ಸೇರಿಸಿ ಅಂತ ಹೇಳ್ತಾರೆ. ಇನ್ನೇನಕ್ಕೆ ಎಲ್ಲೆಲ್ಲಿ ಜಾಂಬೀಸ್ ಇದೆಯೋ, ಈ ಹೆಣಗಳು ಎಲ್ಲೆಲ್ಲಿ ಇದೆಯೋ ಅದನ್ನೆಲ್ಲ ಡಿಸ್ಪೋಸ್ ಮಾಡೋದಕ್ಕೋಸ್ಕರನೇ ಈ ತರ ಸೇರಿಸ್ತಾ ಇರೋದು. ಈ ತರ ಒಂದ್ ಕೆಲಸ ನಡೀತಾ ಇದ್ರೆ ಇನ್ನೊಂದ್ ಕಡೆ ಕೌನ್ಸಿಲರ್ ಗೆ ಚಿಂತೆ. ಅಯ್ಯೋ ಹೆಡ್ ನರ್ಸ್ ಲೇಡಿ ಏನಾದ್ಲೋ ಏನೋ ಗೊತ್ತಿಲ್ವೇ ಅಂತ ಅವ್ನ್ ಚಿಂತೆ ಅವನ್ಗೆ ಪಾಪ. ಈಗ ಇಲ್ಲಿ ನಮ್ ಹೀರೋ ಮತ್ತೆ ವೈಟ್ ದಾಡಿ ಬಿಟ್ಕೊಂಡಿದ್ರಲ್ಲ ಮಂತ್ರಿ, ಒಳ್ಳೆ ಮಂತ್ರಿ, ಅವ್ರಿಬ್ರು ಮಾತಾಡ್ಕೊಳ್ತಾರೆ. ನಮ್ ಹೀರೋ ಎಲ್ಲಾ ನಡೆದಿರೋ ವಿಷಯನ ಹೇಳಿದಾಗ ಅಯ್ಯಪ್ಪಗೆ ಸಖತ್ ಶಾಕು, ಈ ತರ ಎಲ್ಲ ನಡೀತಾ ಅಂತ. ಆ ಟೈಮಲ್ಲಿ ಆ ಜಾಗಕ್ಕೆ ಕಮಾಂಡರ್ ಬಂದ್ಬಿಟ್ಟು ಯುವರಾಜ ನಾವೆಲ್ಲಾ ಹತ್ರ ಹುಡುಕ್ಬಿಟ್ವಿ, ಆದ್ರೆ ಎಲ್ಲಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ ಅನ್ನೋ ಒಂದ್ ವಿಷಯನ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ವೈಟ್ ದಾಡಿ ಮಂತ್ರಿಗೆ ಸಖತ್ ಟೆನ್ಷನ್ ಆಗುತ್ತೆ. ಇಲ್ಲ ಫಸ್ಟ್ ಆ ಮಗು ಎಲ್ಲಿದೆ ಅಂತ ಕಂಡಿಡಿಬೇಕು. ಆ ಮಗು ಕತೆನ ಮುಗಿಸಿದ್ರೇನೆ ನೀವ್ ಇವಾಗ ಯುವರಾಜ್ ಆಗಿ ಪಟ್ಟಾಭಿಷೇಕ ಆಗೋದು. ಆ ವಿಲನ್ ಮಂತ್ರಿ ಏನು ಸುಮ್ನೆ ಅಲ್ಲ, ಅವ್ನ್ ಕಡೆಯವನು ಅವ್ನ್ ಫ್ಯಾಮಿಲಿ ಮೆಂಬರ್ಸ್ ಊರ್ ತುಂಬಾ ಎಲ್ಲೆಲ್ಲೋ ಇದ್ದಾರೆ. ಇವತ್ತೆಲ್ಲ ನಾಳೆ ಅವರೆಲ್ಲ ಮತ್ತೆ ಬಂದೇ ಬರ್ತಾರೆ. ಆ ಮಗು ಏನಾದ್ರು ನಿಮ್ ಎದುರುಗಡೆ ಬಂತಂದ್ರೆ ಅದು ನಿಮ್ ಪ್ರಾಣಕ್ಕೆ ಅಪಾಯ. ಬೇಡ ಯುವರಾಜ, ಮಗುನ ಸಾಯಿಸ್ಬಿಡ್ಬೇಕು ಅನ್ನೋ ತರ ಹೇಳ್ತಾರೆ. ಈ ಅಪ್ಪ ಇತ್ರ ಹೇಳ್ತಾ ಇದ್ರೆ ಆ ಕಡೆ ನಮ್ಮ ಹೀರೋಗೆ ಬಂದ್ಬಿಟ್ಟು ಆ ವಿಷಯ ಎತ್ಕೊಳಕ್ಕೆ ಆಗ್ತಾ ಇಲ್ಲ. ಒಂಥರ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ, ಒಂಥರ ಯೋಚನೆ ಮಾಡ್ತಾರೆ. ಆತರ ಸ್ಟೇಜ್ ಅಲ್ಲಿ ಇರ್ತಾನೆ. ಇನ್ನೊಂದ್ ಕಡೆ ಯಾಂಗ್ ಬಂದು ಹಂಗೆ ಅಲ್ಲೆಲ್ಲ ಹೆಣಗಳು ಬಿದ್ದಿರತ್ತಲ್ಲ ಅದನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದ್ ಜಾಗದಲ್ಲಿ ನರ್ಸ್ ಲೇಡಿ ಬಂದು ಟೂಲ್ಸ್ ಎಲ್ಲ ಇಟ್ಕೊಂಡಿರ್ತಾರಲ್ಲ, ಒಂದ್ ಚಿಕ್ಕ ಪೌಚ್ ಕಿಟ್ ತರ ಅದು ಬಿದ್ದಿರೋದನ್ನ ಗಮನಿಸ್ತಾನೆ. ಅದ್ ಎತ್ತಾಣ ಅಂತ ಹೋಗೋಷ್ಟರಲ್ಲಿ ಪಕ್ಕದಲ್ಲಿ ಒಂದು ಜಾಂಬಿ ಬಂದ್ ಹಂಗೆ ಕಿರ್ಚುತ್ತಾ ಅಷ್ಟೇ, ಏನು ಇನ್ನೂ ಬದುಕೆ ಇದೆಯಾ ನೀನು, ನಿನ್ ಕತೆನ ಮುಗಿಸ್ತೀನಿ ನೋಡಿ ಇವಾಗ ಅಂತ ಹೇಳಿ ಅಷ್ಟೇ. ಅದ್ರ ಹಣೆಗೆ ಒಂದು ಶೂಟ್ ಬ್ಲಾಸ್ಟ್ ಆಗಿ ಅದ್ ಸತ್ತೇ ಹೋಯ್ತು. ಅದಾದ್ಮೇಲೆ ಯಾಂಗ್ ಕೂಡ ಪೌಚ್ ನ ತಗೊಂಡೋಗಿ ಹೀರೋ
ಹತ್ರ ಹೇಳ್ತಾನೆ ಈ ತರ ಒಂದ್ ಜಾಗದಲ್ಲಿ ಪೌಚ್ ಬಿದ್ದಿತ್ತು, ಹೆಡ್ ನರ್ಸ್ ಲೇಡಿ ಬಟ್ ಕಾಣಿಸ್ಲಿಲ್ಲ ಅಂತ. ಈಗ ಆ ಜಾಗಕ್ಕೆ ನಮ್ ಹೀರೋ ಬಂದು ನೋಡ್ತಾನೆ. ಆ ರೂಮ್ ಬಾಗಿಲು ಕೂಡ ತೆಕ್ಕೊಂಡು ಒಳಗಡೆ ಹೋಗಿ ನೋಡ್ತಾನೆ. ಆ ಜಾಗದಲ್ಲಿ ಇವ್ರು ವಂಶಸ್ಥರು, ಈ ರಾಜ ಅವ್ರ ವಂಶಸ್ಥರು ಯಾರ್ಯಾರಿದ್ರು, ತಾತ ಮುತ್ತಾತರ ಕಾಲದಿಂದ ಯಾರೆಲ್ಲ ಈ ಸಿಂಹಾಸನ ಅಧಿಕಾರ ಮಾಡಿದ್ರು ಅವರ ಫೋಟೋಸ್ ನ ಇಟ್ಟು ಅವ್ರ ಸಿಂಹಾಸನ ಕೂಡ ಮುಂದ್ಗಡೆ ಇಟ್ಟಿರ್ತಾರೆ. ಅದನ್ನ ಹೀರೋ ಅವನ್ ಬಾಯಿಂದಾನೆ ಹೇಳ್ತಾನೆ, ಈ ತರ ನಮ್ ತಾತ ಮುತ್ತಾತ ಅವ್ರದೆಲ್ಲ ನಮ್ಮ ಚರಿತ್ರೆ ಎಲ್ಲ ಇಲ್ಲೇ ಇರುತ್ತೆ, ಎಲ್ಲ ಈ ರೂಮ್ ಅಲ್ಲೇ ಇಟ್ಟಿರ್ತಾರೆ. ಇಲ್ಲಿ ನಮ್ಮ ಅಪ್ಪಗೆ ನನಗೆ ಅಂತ ಕೂಡ ಒಂದು ಸಿಂಹಾಸನ ಇಟ್ಟಿದ್ದಾರೆ. ಈಗ ನನ್ ಸಿಂಹಾಸನ ದಿಂದೇನೆ ನೀ ಇದ್ಯಾ ಅಂತ ನನಗೆ ಗೊತ್ತು, ಎದ್ದು ಬಾ ಅಂತ ಕರೀತಾನೆ. ಅಲ್ಲೇ ಇಷ್ಟೊತ್ತು ಹೆಡ್ ನರ್ಸ್ ಲೇಡಿ ಬಚ್ಚಿಟ್ಕೊಂಡಿದ್ಲೇನೋ, ಅದು ನಮ್ ಹೀರೋಗೆ ಚೆನ್ನಾಗಿ ಅರ್ಥ ಆಯ್ತು. ಅವಳು ಕೂಡ ಮಗುನ ಎತ್ಕೊಂಡು ಬರ್ತಾಳೆ. ಆ ಮಗುನ ನೋಡಿದ ತಕ್ಷಣ ನಮ್ ಹೀರೋ ಸರಕ್ ಅಂತ ಕತ್ತಿನ ಎತ್ಬಿಡ್ತಾನೆ. ಆ ಮಗುನ ಕೂಡ ಜಾಂಬಿ ಕಚ್ಚಿದೆ ಅಲ್ವಾ, ಜಾಂಬಿಟಿಕ್ ಆಗಿದೆ ಅಲ್ವಾ ಅಂದಾಗ ಹೆಡ್ ನರ್ಸ್ ಲೇಡಿ ಹೇಳ್ತಾರೆ, ಯುವರಾಜ ಒಂದ್ ನಿಮಿಷ, ಆ ಮಗುಗೆ ಜಾಂಬಿ ಕಚ್ಚಿದೇನೋ ನಿಜ, ಆದ್ರೆ ಈಗ ಮಗುಗೆ ಏನು ಪ್ರಾಬ್ಲಮ್ ಇಲ್ಲ, ನಾನು ಎಲ್ಲದನ್ನು ಕ್ಯೂರ್ ಮಾಡ್ಬಿಟ್ಟೆ, ನನ್ನ ನಂಬಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಯುವರಾಜ ಮಗುನ ಸಾಯಿಸ್ಬಿಡ್ತಾರೆ ಅಂತ ಹೇಳಿ ಹೆಡ್ ನರ್ಸ್ ಲೇಡಿಗೆ ಕೂಡ ಅರ್ಥ ಆಯ್ತು. ಬೇಡ ಯುವರಾಜ, ದಯವಿಟ್ಟು ಬೇಡ, ನನಗ್ ಗೊತ್ತು ನೀವ್ ಈ ಮಗುನ ಸಾಯಿಸಲ್ಲ ಅಂತ, ಯಾಕಂದ್ರೆ ನಿಮ್ ಬಾಯರನೇ ನೀವ್ ನನ್ಗೆ ಹೇಳಿದೀರಾ ಅಂತ ಹೇಳಿದಾಗ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಅವತ್ತು ಹೆಡ್ ನರ್ಸ್ ಲೇಡಿ ಈ ಜಾಂಬಿ ವೈರಸ್ ಗೆ ಕಾರಣ ಈ ಹುಳಾಣೆ ಅಂತ ಹೇಳ್ಬಿಟ್ಟು ಎತ್ಕೊಂಡು ಹೋಗಿ ಹೀರೋ ಹತ್ರ ತೋರಿಸಿರ್ತಾಳಲ್ಲ, ಆ ಟೈಮ್ ಅಲ್ಲಿ ಯುವರಾಜ ಕೂಡ ಪ್ರೆಗ್ನೆಂಟ್ ಲೇಡೀಸ್ ಬಗ್ಗೆ ಎಲ್ಲ ಮಾತಾಡಿರ್ತಾರಲ್ವಾ, ಅವಾಗ್ಲೇ ಈ ತರ ರಾಯಲ್ ಗಾರ್ಡ್ ಅವ್ರ ವೈಫ್ ಕೂಡ ಪ್ರೆಗ್ನೆಂಟ್ ಆಗಿದ್ರು, ಅವ್ರನ್ನ ಕೂಡ ಈ ಮಹಾರಾಣಿ ಅವ್ರ ಪ್ಯಾಲೇಸ್ ಅಲ್ಲೇ ಇಟ್ಕೊಂಡಿದ್ಲು. ಹಂಗಾದ್ರೆ ಆ ಮಗು ಅಂದ್ರೆ ಈಗ ಮಹಾರಾಣಿ ಹತ್ರ ಇರೋ ಮಗು ರಾಯಲ್ ಗಾರ್ಡ್ ಅಲ್ವಾ ಅಂತ ಅವ್ರಿಗೆ ಅವಾಗೆ ಗೊತ್ತಾಗಿರುತ್ತೆ. ಅದನ್ನೇ ಈಗ ಹೆಡ್ ನರ್ಸ್ ಲೇಡಿ ಜ್ಞಾಪಕ ಮಾಡ್ತಾಳೆ. ನೀವ್ ಈ ಮಗುನ ಸಾಯಿಸೋಷ್ಟು ಕೆಟ್ಟೋರಲ್ಲ ಅಂತ ನನ್ ಗೊತ್ತು ಯುವರಾಜ, ಬೇಡ, ದಯವಿಟ್ಟು ಬೇಡ ಅಂತ ಹೇಳ್ತಾರೆ. ಆದ್ರೆ ನಮ್ ಹೀರೋ, ಇಲ್ಲ, ಈ ಮಗು ಬದುಕಿರೋಷ್ಟು ದಿನ ಅದು ನನಗೆ ಅಪಾಯ ಅಂತ ಕತ್ತಿನ ಮೇಲಕ್ಕೆತ್ತಿ ಹಾಕ್ತಾರೆ. ನೋಡಿ, ಆ ಹೆಡ್ ನರ್ಸ್ ಲೇಡಿ ಕಿರ್ಚೋದ್ ಮಾತ್ರ ಕೇಳಿಸುತ್ತೆ, ಆಮೇಲೆ ಏನಾಯ್ತು ಅಂತ ತೋರಿಸಿಲ್ಲ. ಇವಾಗಂಗೆ ಒಂದು 3 ತಿಂಗಳಾದ್ಮೇಲೆ ತೋರಿಸ್ತಾರೆ. ಇನ್ನೂ ಆ ಜಾಂಬೀಸ್ ನೆಲ್ಲ ಡಿಸ್ಪೋಸ್ ಮಾಡೋ ಕೆಲ್ಸದಲ್ಲೇ ಇರ್ತಾರೆ. ಊರ್ ತುಂಬಾ ಜಾಂಬೀಸ್ ಅಲ್ವಾ, ಎಲ್ ನೋಡಿದ್ರು ಜಾಂಬೀಸ್ ಅಲ್ವಾ, ಸೊ ಎಲ್ಲರೂ ಆ ಕೆಲ್ಸದಲ್ಲಿ ಇರ್ತಾರೆ. ಈಗೀಗ ಸ್ವಲ್ಪ ಈ ಊರು ನಾರ್ಮಲ್ ಸ್ಟೇಜ್ ಗೆ ಬರ್ತಾ ಇದೆ. ಹಂಗೆ ಒಂದು 7 ವರ್ಷ ಆಗೋಯ್ತು, ಊರ್ ಕಂಪ್ಲೀಟ್ ಆಗಿ ರೀಸ್ಟೋರೇ ಆಗೋಯ್ತು. ಇದಕ್ಕೂ ಮುಂಚೆ ಇದ್ದಂಗೆ ಎಲ್ಲರೂ ಅವ್ರವ್ರ ಕೆಲ್ಸನ ಸಂತೋಷವಾಗಿ ಮಾಡ್ಕೊಳ್ಳೋ ತರ ಆಯ್ತು. ಈಗ ಅರಮನೆಯಲ್ಲಿ ತೋರಿಸ್ತಾರೆ. ಅರಮನೆಯಲ್ಲಿ ಇವತ್ತು ಪಿತೃಪಕ್ಷ, ಅಂದ್ರೆ ಸತ್ತಿರೋರ್ಗೆಲ್ಲಾನು ಪೂಜೆ ಎಲ್ಲ ಮಾಡ್ತಾರಲ್ಲ, ಆತರ ಏನೋ ಕಾರ್ಯಗಳನ್ನ ಮಾಡ್ತಾ ಇದಾರೆ. ಆ ಜಾಗದಲ್ಲೇ ಈಗಿನ ರಾಜ ಇರೋದು, ಬೇರೆ ಯಾರು ಅಲ್ಲ, ಆ ಚಿಕ್ಕ ಹುಡುಗನೇ ಈಗ ಪೂಜೆ ಕಾರ್ಯಗಳನ್ನೆಲ್ಲ ನಡೆಸ್ತಾ ಇರೋದು. ಆದ್ರೆ ಆ ಹುಡುಗನ ಮುಖದಲ್ಲಿ ಆ ಸಂತೋಷ ಅನ್ನೋದು ಕಾಣಿಸಲ್ಲ, ತುಂಬಾ ಡಲ್ ಆಗಿ ಇರ್ತಾನೆ. ಯಾಕಂದ್ರೆ 7 ವರ್ಷದ ಹಿಂದ್ಗಡೆ ಈ ಊರಲ್ಲಿ ಏನೆಲ್ಲ ನಡೀತು ಅಂತ ಅವನಿಗೆ ಗೊತ್ತಿಲ್ಲ, ಯಾರು ಅವನಿಗೆ ತಿಳಿಸೂ ಇಲ್ಲ. ಅವನೇ ಬಾಯ್ ಬಿಟ್ಟು ಕೇಳ್ತಾನೆ, ನಮ್ಮ ಅಪ್ಪ ಅಮ್ಮಗೆಲ್ಲ ಏನಾಯ್ತು ನನ್ಗೆ ತಿಳಿಸ್ಕೊಡಿ ಅಂತ ಹೇಳಿದ್ರೆ ಅಲ್ಲಿ ಪಕ್ಕದಲ್ಲಿರೋರು ಹೇಳ್ತಾರೆ, ರಾಜ ಈ ವಿಷಯ ಎಲ್ಲ ನಿಮ್ಗೆ ತಿಳಿಸಬಾರ್ದು, ಅದಕ್ಕೆ ಅಂತ ಕೆಲವೊಂದು ರೂಲ್ಸ್ ಇದೆ ಅಂತ ಹೇಳ್ತಾರೆ. ಈಗ ಮಾತಾಡ್ತಿದಾರಲ್ಲ ಇವ್ರು ಯಾರಂತ ಗೊತ್ತಾಯ್ತಾ? ಇದಕ್ಕೂ ಮುಂಚೆ ಎಪಿಸೋಡ್ಸ್ ಅಲ್ಲಿ ನೋಡಿರ್ತೀವಿ, ನಮ್ ಹೀರೋ ಬಂದು ಅವರು ವಂಶಸ್ಥರು ಅಂತ ಹೇಳಿ ಯಾವ್ದೋ ಒಂದು ನದಿ ದಡದಲ್ಲಿ ಮೀನ್ ಹಿಡಿತಾ ಇರ್ಬೇಕಾದ್ರೆ ಒಂದು 70 ಮಾತಾಡಿದ್ರಲ್ಲ ಮಾವ ಅಂತ, ಅವ್ರೇ ಇವ್ರು ಕೂಡ ರಾಜರ್ ಫ್ಯಾಮಿಲಿಗೆ ಸೇರಿರೋರೆ. ಆದ್ರೆ ಆ ಟೈಮಲ್ಲಿ ಏನೋ ತಪ್ಪು ಮಾಡಿದ್ರೇನೋ ಏನೋ ಬಹಿಷ್ಕರಣ ಅಂತರ ಮಾಡ್ಬಿಟ್ಟು ಅವ್ರನ್ನ ಊರಿಂದ ಹೊರಗಡೆ ಹಾಕಿರ್ತಾರೆ. ಈಗ ಮತ್ತೆ ಅವ್ರ ಈ ಜಾಗಕ್ಕೆ ಬಂದಿರೋದು. ಅಲ್ಲೇ ಪಕ್ಕದಲ್ಲೇ ಕೌನ್ಸಿಲರ್ ಕೂಡ ಇರ್ತಾರೆ. ಈಗ ಇವರು ಸ್ಟೇಟ್ ಕೌನ್ಸಿಲರ್ ಆಗಿ ಪ್ರಮೋಟ್ ಆಗಿರ್ತಾರೆ. ಅವರೇ ಈಗ ಇವರೆಲ್ಲ ಸೇರ್ಕೊಂಡೆ ಈ ರಾಜನ್ನ ನೋಡ್ಕೊಳ್ತಾ ಇರೋದು. ಆದ್ರೆ ಈಗಿರೋ ಚಿಕ್ಕ ಹುಡುಗನ್ಗೆ ತುಂಬಾನೇ ಬೇಜಾರಾಗುತ್ತೆ. 7 ವರ್ಷದಿಂದ ಈ ಒಂದು ಯುದ್ಧ ನಡೀತು ಅಂತ ಮಾತ್ರ ನನ್ಗೆ ಹೇಳಿದ್ರಿ, ಆದ್ರೆ ಯುದ್ಧದಲ್ಲಿ ನಮ್ಮಪ್ಪ, ನಮ್ಮಮ್ಮ, ಅಜ್ಜಿ, ತಾತ, ನಮ್ಮಮ್ಮನ ನೋಡ್ಕೊಳ್ತಾ ಇರೋ ಕೋರ್ಟ್ ಲೇಡೀಸ್ ಆತ ಎಲ್ಲರೂ ಸತ್ತೋದ್ರು. ಈ ತರ ಯಾರು ಇಲ್ದೇ ಇರುವಾಗ ಆ ಟೈಮಲ್ಲಿ ಏನ್ ನಡೀತು ಅಂತ ನಾನು ಯಾರ ಹತ್ರ ಕೇಳಿ ತಿಳ್ಕೊಳ್ಳೋದು, ನೀವು ನನ್ಗೆ ಹೇಳ್ತಾ ಇಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊಂತಾನೆ. ಇವಾಗ ಈ ವಿಷಯವಾಗಿ ಆ ಕೌನ್ಸಿಲರು ಮತ್ತೆ ನಮ್ ಹೀರೋ ಅವ್ರ ಮಾವ ಇರ್ತಾರಲ್ಲ, ಅವರಿಬ್ರು ಹಂಗೆ ಮಾತಾಡ್ಕೊಂಡ್ ಬರ್ತಾ ಇರ್ತಾರೆ. ರಾಜ ನೋಡಿದ್ರೆ ಈ ತರ ಅವ್ರ ಫ್ಯಾಮಿಲಿ ಬಗ್ಗೆ ತಿಳ್ಕೊಬೇಕು ಅಂತ ತುಂಬಾನೇ ಬೇಜಾರಲ್ಲಿದ್ದಾರೆ. ನಮಗೂ ತುಂಬಾನೇ ಬೇಜಾರ ವಿಷಯನ ಹೇಳೋದಕ್ಕೆ, ಹೆಂಗ್ ಅವ್ರನ್ನ ಮ್ಯಾನೇಜ್ ಮಾಡೋದು ಅಂತ ಮಾತಾಡ್ಕೊಂಡು ಹೋಗೋದನ್ನ ಅಲ್ಲಿರೋ ಒಂದು ಕೆಲಸದವರು ಕೇಳಿಸ್ಕೊಂತಾರೆ. ಈ ಲೇಡಿ ಯಾರು ಅಂತ ಗೊತ್ತಾಯ್ತಾ? ಬೇರೆ ಯಾರು ಅಲ್ಲ, ರಾಯಲ್ ಗಾರ್ಡ್ ಅವರ ವೈಫ್, ಅಂದ್ರೆ ಈಗಿರೋ ಈ ಯುವರಾಜ ರಾಜ ಇದಾರಲ್ಲ, ಈ ಹುಡುಗನವರ ತಾಯಿನೇ. ಇದನ್ನೆಲ್ಲ ಕೇಳಿಸ್ಕೊಂಡು ಆ ತಾಯಿಗೆ ಕೂಡ ತುಂಬಾನೇ ಬೇಜಾರಾಗುತ್ತೆ ಪಾಪ. ಅದಾದ್ಮೇಲೆ ಈ ಕೌನ್ಸಿಲರ್ ಬಂದ್ಬಿಟ್ಟು ತುಂಬಾನೇ ಬೇಜಾರಾಗಿ ಅಲ್ಲಿರೋರೆಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ. ಯಾವಾಗೂ ಡಲ್ಲಾಗೆ ಇರ್ತಾನೆ ಅಪ್ಪ, ಇವತ್ತೊಂದು ಒಬ್ಬನ ನೋಡ್ಬಿಟ್ಟು ತುಂಬಾನೇ ಖುಷಿ ಪಡ್ತಾರೆ. ಬೇರೆ ಯಾರು ಅಲ್ಲ, ಯಾಂಗ್ ನ ನೋಡಿನೇ. ಸುಮಾರು ವರ್ಷ ಆಗಿತ್ತಲ್ಲ ಇವ್ರು ಮೀಟ್ ಮಾಡ್ಕೊಂಡು, ಈಗ ನೋಡಿದ ತಕ್ಷಣ ತುಂಬಾ ಖುಷಿಯಾಗಿ ಒಂದು ಫ್ರೆಂಡ್ಸೇ ಆಗ್ಬಿಟ್ಟಿರ್ತಾರೆ. ಮನ್ಸ್ ಬಿಟ್ಟು ಮಾತಾಡ್ಕೊಂತಾರೆ ಅಂತಾನೆ ಹೇಳ್ಬೇಕು. ಆಗ ಯಾಂಗ್ ಕೇಳ್ತಾನೆ, ರಾಜ ಅವ್ರು ಹೇಗಿದ್ದಾರೆ ಅಂತ, ಅಂದ್ರೆ ಚಿಕ್ಕ ಹುಡುಗನ ಬಗ್ಗೆ ಕೇಳ್ತಾ ಇರೋದು. ಅವ್ರಿಗೇನು, ಅವ್ರು ತುಂಬಾ ಖುಷಿಯಾಗಿದ್ದಾರೆ. ಆ ಟೈಮಲ್ಲಿ ನಮ್ ಯುವರಾಜ ಅಂದ್ರೆ ನಮ್ ಹೀರೋ ಆಸೆ ಪಟ್ಟಂಗೆ ಮುಂದಕ್ಕೊಂದ್ ಖಂಡಿತ ಬಂದೇ ಬರ್ತಾನೆ ಅಂತ ಹೇಳ್ತಾರೆ. ಇವಾಗ್ಲೇ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ನ ತೋರ್ಸೋದು. ಅವಾಗ ನಮ್ ಹೀರೋ ಬಂದು ಅವನನ್ನ ಸಾಯಿಸ್ಬೇಕು ಅಂತ ಕತ್ತಿನ ಎತ್ತಿರ್ತಾರಲ್ಲ, ಆದ್ರೆ ಹೆಡ್ ಲೇಡಿ ಬಂದ್ಬಿಟ್ಟು, ನರ್ಸ್ ಲೇಡಿ ಬಂದ್ಬಿಟ್ಟು, ಬೇಡ ಯುವರಾಜ ಬೇಡ, ದಯವಿಟ್ಟು ಬಿಟ್ಬಿಡಿ, ಈ ಮಗುಗೆ ನಿಜವಾಗ್ಲೂ ಜಾಂಬಿ ಅಟ್ಯಾಕ್ ಆಗ್ಲಿಲ್ಲ, ಮಗುಗೆ ನಾನು ಫುಲ್ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ಬಿಟ್ಟಿದೀನಿ, ಅವನಂತೂ ಜಾಂಬಿಯಾಗಿ ಚೇಂಜ್ ಆಗಲ್ಲ ಅಂತ ಕೇಳ್ಕೊಂಡಿರ್ತಾರೆ. ಇವ್ರ ಹತ್ರ ಹೇಳಿದ್ಮೇಲೆನೆ ನಮ್ ಹೀರೋಗೆ ಕೂಡ ಸಮಾಧಾನ ಆಗೋದು. ಹಂಗಾದ್ರೆ ನಂಬೋದಲ್ವಾ, ಅವ್ನ್ಗೇನು ಆಗಲ್ವಲ್ಲ ಅಂತ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಜಾಗಕ್ಕೆ ಆ ಬಿಳಿ ದಾಡಿ ಬಿಟ್ಕೊಂಡಿರ್ತಾರಲ್ಲ ಆ ಮಂತ್ರಿ, ಅವ್ರ ಕಡೆಯವರೆಲ್ಲ ಬಂದ್ಬಿಟ್ರು, ಯುವರಾಜ ಬೇಡ, ಈ ಮಗುನ ದಯವಿಟ್ಟು ನೀವು ಕರುಣೆ ತೋರಿಸಿ ಬಿಟ್ಬಿಡ್ಬೇಡಿ, ನಾಳೆ ದಿನ ನಿಮ್ಗೆ ಅದು ಪ್ರಾಬ್ಲಮ್ ಆಗುತ್ತೆ, ಒಂದು ನಾಡಿಗೆ ಒಂದು ರಾಜ ಮಾತ್ರ ಇರ್ಬೇಕು, ಇದೆಲ್ಲ ಸಾಧ್ಯ ಆಗದಿರೋ ಕೆಲಸ, ಅವನನ್ನ ಸಾಯಿಸ್ಬಿಡಿ ಅಂತ ಹೇಳ್ತಾರೆ. ಆದ್ರೆ ನಮ್ ಹೀರೋಗೆ ಅದು ಮನ್ಸಿಲ್ಲ. ನಮ್ ಹೀರೋ ಹೇಳ್ತಾನೆ, ಹೌದು ಮಂತ್ರಿಗಳೇ, ನೀವ್ ಹೇಳಿದ್ದು ನಿಜಾನೇ, ಒಂದು ನಾಡಿಗೆ ಒಂದೇ ರಾಜ ಇರ್ಬೇಕು, ಆದ್ರೆ ಆ ರಾಜ ನಾನಾಗಿರಲ್ಲ ಅಂತ ಹೇಳಿದಾಗ ಇವ್ರಿಗೆಲ್ಲ ಸಾಕು ಶಾಕು, ಏನ್ ಹೇಳ್ತಾ ಇದ್ದೀರಾ ಅಂತ. ಈಗ ಈ ನಾಡಿಗೆ ನಾನ್ ಎಷ್ಟು ಮುಖ್ಯನೋ ನನಗಿಂತ ಹೆಚ್ಚಾಗಿ ಈ ಹುಡುಗನೇ ಮುಖ್ಯ. ಇಲ್ಲಿ ಹುಟ್ಟವ್ರು ಯಾರು ಕೆಟ್ಟವ್ರಾಗಿ ಹುಟ್ಟಲ್ಲ, ಅವ್ರ ವಾತಾವರಣನೇ ಅವ್ರ ಹತ್ರ ಚೇಂಜ್ ಮಾಡೋದು. ಈಗ ಈ ಸದ್ಯಕ್ಕೆ ಈ ಜಾಗದಲ್ಲಿ ಕೆಟ್ಟವ್ರು ಅಂತೂ ಯಾರು
ಯಾರು ಇಲ್ಲ, ಇವನು ಒಳ್ಳೆ ರೀತಿಯಲ್ಲೇ ಬೆಳಿತಾನೆ ಅನ್ನೋ ನಂಬಿಕೆ ನನಗಿದೆ. ಅವನನ್ನ ಮುಂದಕ್ಕೆ ಒಂದು ಒಳ್ಳೆ ವ್ಯಕ್ತಿಯಾಗಿ ಮಾಡೋದೆಲ್ಲ ನಿಮ್ ಕೈಯಲ್ಲೇ ಇದೆ, ನೀವೆಲ್ಲ ಅವ್ನ ಸುತ್ತಾನೆ ಇರ್ಬೇಕು, ಅವ್ನ ಪಕ್ಕದಲ್ಲೇ ಇರ್ಬೇಕು, ಅವನನ್ನ ಸರಿಯಾದ ದಾರಿಯಲ್ಲಿ ನಡೆಸಬೇಕು ಅಂತ ನಮ್ ಹೀರೋ ಹೇಳ್ತಾನೆ. ನಿಮ್ಮೆಲ್ಲ ಒಂದು ನಂಬಿಕೆ ಅಂದ್ರೆ ನಾನು ಇವಾಗ ಈ ಜಾಗ ಬಿಟ್ಟು ಹೋಗ್ತಾ ಇರೋದು, ಮತ್ತೆ ಮುಖ್ಯವಾಗಿ ಅವ್ರ ಅಪ್ಪ ಅಮ್ಮಗೆ ಇಲ್ಲಿ ಇರೋರ್ಗೆಲ್ಲ ಏನಾಯ್ತು, ಮುಖ್ಯವಾಗಿ ನನಗೇನಾಯ್ತು ಅಂತ ಯಾವ್ದೇ ಒಂದು ವಿಷಯ ಕೂಡ ಅವ್ನಿಗೆ ಗೊತ್ತಾಗ್ಬಾರ್ದು. ಆ ಜವಾಬ್ದಾರಿ ನಿಮ್ದು. ಇನ್ಮೇಲೆ ಅವ್ನ ಜವಾಬ್ದಾರಿ ನಿಮ್ಗೆ ಕೊಟ್ಟಿದ್ದೀನಿ ಅಂತಂದ್ರೆ ಯಾವ ತರ ನೋಡ್ಕೋಬೇಕು ಅಂತ ಗೊತ್ತಲ್ವಾ. ನನಗೆ ಈ ರಾಜ್ಯದ ಆಸೆ ನನಗೆ ಇಲ್ಲ ಅಂತ ಹೇಳಿ ಏನು ಬೇಡ ಅಂತ ಅವ್ನ ಪಾಡ್ಗ ಅವನಿಂದ ಹೊರಟೋಗ್ತಾನ. ಈಗ ಇದ್ರ ಬಗ್ಗೆ ಎಲ್ಲ ನೆನ್ಸ್ಕೊಂಡು ತುಂಬಾನೇ ಫೀಲ್ ಮಾಡ್ತಾರೆ. ನಮಗೂ ಏನಾಯ್ತು ಅಂತ ಗೊತ್ತಾಯ್ತಲ್ಲ. ಈಗ ಕೌನ್ಸಿಲರ್ ಹೇಳ್ತಾನೆ ಅದೆಲ್ಲ ಓಕೆ, ಹೆಡ್ ನರ್ಸ್ ಲೇಡಿ ಹೇಗಿದ್ದಾರೆ ಅಂತ ಕೇಳ್ತಾನೆ. ಅವ್ನ್ಗೆ ಇವಾಗವರೆಗೂ ಆ ಲೇಡಿ ಮೇಲೆನೆ ಚಿಂತೆ. ಆಗ ಯಾಂಗ್ ಹೇಳ್ತಾನೆ ಮುಖ್ಯವಾಗಿ ಹೇಳೋದನ್ನ ಮರ್ತ್ಬಿಟ್ಟೆ, ಅವ್ರು ಹೇಳಿದಕ್ಕೆ ಅರ್ಧ ನಾನು ಜಾಗಕ್ಕೆ ಬಂದಿದ್ದು, ಅವ್ರು ನಿನ್ಗೆ ಇದನ್ನ ಕೂಡ ಕೇಳಿದ್ರು ಅಂತ ಒಂದು ಬುಕ್ ನ ಕೊಡ್ತಾನೆ. ಬೇರೆ ಏನು ಅಲ್ಲ, ಈ ಸತ್ರೆ ಬದುಕ್ಸಕ್ಕೆ ಅಂತ ಇದೆ ಅಂತ ಹೇಳಿದ್ರಲ್ಲ ಪೋಪ್ಲಕ್ಕೆಲ್ಲ ಫ್ಲವರ್ ಬಿಡೋ ಗಿಡ, ಆ ಗಿಡನ ಆ ಗಿಡದ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ ನ ಕೂಡ ಇವಾಗವರೆಗೂ ಅವ್ರು ಏನೆಲ್ಲ ಸ್ಟಡಿ ಮಾಡಿದ್ದಾರೆ ಅಂತ ಅದನ್ನೆಲ್ಲ ಬುಕ್ ಅಲ್ಲಿ ಬರ್ದಿರ್ತಾರೆ. ಇದನ್ನ ನೋಡಿ ನಾ ಶಾಕ್ ಆಗ್ಬಿಟ್ಟ. ಇನ್ನೂ ಆ ನರ್ಸ್ ಲೇಡಿ ಇದ್ರ ಬಗ್ಗೆ ವಿಚಾರಣೆ ಮಾಡ್ತಾನೆ ಇದಾರ, ಇನ್ನೂ ಅದನ್ನ ಕಂಡಿಡಿತಾನೆ ಇದಾರ ಅಂದಾಗ ಹೌದು ಮತ್ತೆ ಕಂಡಿಡಿದೇ ಇರ್ತಾರ. ನಾವ್ ಅನ್ಕೊಂಡಿರೋದೇನು ಈ ಗಿಡ ಬರೀ ನಾವಿರೋ ಜಾಗದಲ್ಲಿ ಮಾತ್ರ ಇತ್ತು ಅಂತ, ಆದ್ರೆ ಈ ಗಿಡ ಇಲ್ಲಿ ಮಾತ್ರ ಇಲ್ಲ, ಈ ಪ್ರಾಬ್ಲಮ್ ಇಲ್ಲಿಗೆ ಸಾಲ್ವ್ ಆಗಲ್ಲ, ಇದು ಪ್ರಪಂಚಾದ್ಯಂತ ಎಲ್ಲೆಲ್ಲೋ ಬೆಳೆದಿದೆ, ಅದನ್ನ ನಮ್ಮ ಒಂದು ಪಯಣದಲ್ಲೇ ನಾವು ಕಂಡಿಡಿದಿದ್ದು ಅಂತ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಏನಂದ್ರೆ ನಮ್ ಹೀರೋ, ಈ ನರ್ಸ್ ಲೇಡಿ ಮತ್ತೆ ಯಾಂಗ್ ಮೂರು ಜನನು ಹಿಂಗೆ ಯಾವ್ದೋ ಒಂದು ಜಾಗಕ್ಕೆ ಆ ಗಿಡದ ಬಗ್ಗೆ ಹುಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದ್ ಜಾಗದಲ್ಲಿ ಗಿಡ ಬೆಳೆದಿರೋದನ್ನ ಗಮನಿಸ್ತಾರೆ. ಆ ನರ್ಸ್ ಲೇಡಿ ಕೂಡ ಗಿಡನ ಎತ್ತಿ ನಮ್ ಹೀರೋ ಹತ್ರ ಕೊಟ್ಟಾಗ ಯಾಂಗ್ ಹೋಗ್ಬಿಟ್ಟು ಆ ಜಾಗಕ್ಕೆ ಹೆಡ್ ಅಂತ ಒಬ್ರು ಇರ್ತಾರಲ್ಲ ಅವ್ರನ್ನ ಹೋಗಿ ಕರ್ಕೊಂಬಂದ ಗಿಡನ ತೋರಿಸ್ಬಿಟ್ಟು ಇದೇನ್ ಈ ಗಿಡ ಈ ಜಾಗದಲ್ಲಿ ಬೆಳೆದಿದೆ, ಇದೇಂಗ್ ಸಾಧ್ಯ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಓ ಈ ಗಿಡನ ನಾವಿಲ್ಲಿ ಬೆಳೆಸಿದ್ದು ಅಂದಾಗ ಏನೋ ಈ ಗಿಡನ ನೀವ್ ಬೆಳೆಸ್ತಾ ಇದೀರಾ, ಇದ್ರ ಬಗ್ಗೆ ನಿಮ್ಗೆ ಗೊತ್ತಾ ಅಂತ ಕೇಳಿದಾಗ ಆ ಹೆಡ್ ಹೇಳ್ತಾರೆ ಇದ್ರ ಬಗ್ಗೆ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತು ಸರ್. ಆಕ್ಚುಲಿ ನನ್ ಮಗ ಬಂದು ಒಬ್ಬ ವ್ಯಾಪಾರಿ ಈ ತರ ಏನೋ ಐಟಮ್ಸ್ ನ ತಗೊಂಡ್ಬರ್ಬೇಕು ಅಂತ ಚೈನಾವರೆಗೂ ಹೋಗಿದ್ದ. ಅಲ್ಲಿ ಯಾರೋ ಗಿಡ ಬಗ್ಗೆ ಎಲ್ಲ ಹೇಳಿ ಗಿಡನ ಕೊಟ್ರಂತೆ. ಈ ಗಿಡ ಸತ್ತಿರೋರ್ನ ಬದುಕ್ಸತ್ತಂತ ಕೂಡ ಹೇಳಿದ್ರಂತೆ. ಅದನ್ನೇ ಎತ್ಕೊಂಡ್ಬಂದು ಇಲ್ಲಿ ಹಾಕಿದ್ವಿ. ಬಟ್ ಇಲ್ಲಿಗೆ ಎತ್ಕೊಂಡ್ಬಂದ್ಮೇಲೆ ನಮ್ಗೇನ್ ಅಷ್ಟೊಂದು ನಂಬಿಕೆ ಬರ್ಲಿಲ್ಲ, ಇದನ್ನೆಲ್ಲೇ ಬೆಳೆಸ್ಬಿಟ್ಟು ನಾವ್ ಇಲ್ಲಿಂದ ಹೊರಟೋದ್ವಿ ಅಂತ ಹೇಳಿದಾಗ ಇವ್ರಿಗೆಲ್ಲ ಸಖತ್ ಶಾಕು, ಏನ್ರೋ ಹೇಳ್ತಾ ಇದೀರಾ ಅಂತ. ಈಗ ಈ ವಿಷಯನೆಲ್ಲ ಇಲ್ಲಿ ಕೌನ್ಸಿಲರ್ಗೆ ಕೇಳಿಸ್ಕೊಂಡ್ಮೇಲೆ ಕೌನ್ಸಿಲರ್ ಹೇಳ್ತಾನೆ ಏನೋ ಹೇಳ್ತಾ ಇದೀಯಾ, ಹಂಗಾದ್ರೆ ಈ ಗಿಡದ ಸೀರಿಯಸ್ನೆಸ್ ಅವ್ರಿಗೆ ಗೊತ್ತಿಲ್ವಾ, ಅದನ್ನೆಲ್ಲ ಕಿತ್ತಿ ಬಿಸಾಕ್ಬಾರ್ದು, ಅವರು ಏನ್ ಮಾಡ್ತಾ ಇದಾರೆ ಅಂದಾಗ ಆ ಯಾಂಗ್ ಹೇಳ್ತಾನೆ ನೀವೇನ್ ಅನ್ಕೊಂಡಿದೀರಾ, ಗಿಡದ ಬಗ್ಗೆ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು. ಆಕ್ಚುಲಿ ಆ ಗಿಡನ ಕೊಟ್ಟಿರೋರು ಚೈನಾನಲ್ಲಿ ಯಾರ ಗಿಡನ ಕೊಟ್ರೋ ಅವ್ರು ಬಂದು ಗಿಡ ಬಗ್ಗೆ ಕಂಪ್ಲೀಟ್ ಆಗಿ ಹೇಳಿದ್ದಾರೆ, ಯಾವ ತರ ಗಿಡನ ಸತ್ತಿರೋರ್ ಮೇಲೆ ಪ್ರಯೋಗ ಮಾಡ್ಬೇಕು ಅನ್ನೋದನ್ನ ಕೂಡ ಹೇಳಿದ್ದಾರೆ, ಗೊತ್ತಿಲ್ದೇನ ಅವ್ರ ಕೆಲಸ ಮಾಡ್ಬಿಡ್ತಾರ ಅಂತ ಹೇಳಿದಾಗ ಕೌನ್ಸಿಲರ್ಗೆ ತುಂಬಾ ಭಯ ಆಗುತ್ತೆ. ಯಾಂಗ್ ಹೇಳ್ತಾನೆ ಅದಕ್ಕೋಸ್ಕರನೇ ಈ ಬುಕ್ ನ ನಿಮ್ಮ ಹತ್ರ ಕೊಡಕ್ಕೆ ಹೇಳಿದ್ದಾರೆ, ಈ ನಾಡಿನ ಜನನ ನೀವೇ ಚೆನ್ನಾಗಿ ನೋಡ್ಕೋಬೇಕು, ಇನ್ ಕೇಸ್ ಯಾರಿಗಾದ್ರೂ ಆತರ ಅಟ್ಯಾಕ್ ಆಗಿದ್ರೆ ಈ ಬುಕ್ ಅಲ್ಲಿ ಅವ್ರಿಗೆ ಯಾವ ತರ ಟ್ರೀಟ್ಮೆಂಟ್ ಕೊಡ್ಬೇಕಂತ ಕೂಡ ಇದೆ ಅಂತ ಹೇಳ್ತಾನೆ. ಆಗ ಕೌನ್ಸಿಲರ್ ಕೇಳ್ತಾರೆ ಈಗ ಸದ್ಯಕ್ಕೆ ಯುವರಾಜ್ ಅವರು ಎಲ್ಲಿದ್ದಾರೆ ಅಂತಂದ್ರೆ ನಮ್ ಹೀರೋ ಎಲ್ಲಿದ್ದಾರೆ ಅಂತ. ಅವ್ರ ಇವಾಗ ಆ ಗಿಡನ ಯಾರು ಸೇಲ್ ಮಾಡಿದ್ರು ಅವ್ರನ್ನ ಹುಡ್ಕೊಂಡು ಆ ಜಾಗಕ್ಕೆ ಹೋಗಿದ್ದಾರೆ ಅಂತ ತೋರಿಸ್ತಾರೆ. ಅಂದ್ರೆ ಈ ಜಾಗನ ಬಿಟ್ಟು ಈ ನಾಡ್ನ ಬಿಟ್ಟು ಸುಮಾರು ಸಾವಿರ ಕಿಲೋಮೀಟರ್ ದಾಟಿ ಯಾವ್ದೋ ಒಂದು ಊರಲ್ಲಿ ಒಂದು ಸಣ್ಣ ವಿಲೇಜ್, ಆಲ್ಮೋಸ್ಟ್ ಆ ವಿಲೇಜ್ ಅಲ್ಲಿ ಯಾರು ಇಲ್ಲ ಅಂತ ಇಟ್ಕೊಳ್ಳಿ, ಹಾಳ್ ಬಿದ್ದೋಗಿರುತ್ತೆ, ಅಲ್ಲಿ ಆ ಗಿಡಗಳಿದೆ ಅಂತ ಯಾರೋ ಹೇಳಿರ್ತಾರೆ, ಅದಕ್ಕೋಸ್ಕರ ಹುಡ್ಕೊಂಡು ಹೋಗಿರೋದು. ಅಲ್ಲೋಗಿ ನೋಡಿದ್ರೆ ಗಿಡ ಅಲ್ಲಿ ಬಿದ್ದಿರುತ್ತೆ. ಇದನ್ನ ನೋಡಿ ನಮ್ ಹೀರೋ ಮತ್ತೆ ಆ ನರ್ಸ್ ಲೇಡಿ ಇಬ್ರು ಮಾತಾಡ್ಕೊಂತ ಇರ್ಬೇಕಾದ್ರೆ ಒಂಥರ ಯಾರನಾದ್ರೂ ಚೇನಲ್ ಕಟ್ ಆಗ್ದಾಗ ಜಲ್ಕು ಅಂತ ಸೌಂಡ್ ಬರುತ್ತಲ್ಲ ಅವ್ರು ನಡ್ಕೊಂಬಂದ್ರೆ ಆ ತರ ಸೌಂಡ್ ಬರ್ತಾ ಇರತ್ತೆ. ನಮ್ ಹೀರೋ ಮತ್ತೆ ನರ್ಸ್ ಲೇಡಿ ಇಬ್ರು ತಿರುಗ್ ನೋಡ್ತಾರೆ. ಅದೇ ಟೈಮ್ ಅಲ್ಲಿ ಈ ಕಡೆ ಕೌನ್ಸಿಲರ್ ನ ತೋರಿಸ್ತಾರೆ. ಅವರು ಈಗ ನರ್ಸ್ ಲೇಡಿ ಕೊಟ್ ಕಳ್ಸಿದ್ರಲ್ಲ ಬುಕ್, ಅದನ್ನೇ ನೋಡ್ತಾ ಇರೋದು. ಈ ಜಾಂಬಿ ವೈರಸ್ ಅನ್ನೋದು ಸಾಮಾನ್ಯ ಅಲ್ಲ, ಇದ್ರಿಂದಗಡೆ ತುಂಬಾನೇ ಮರ್ಮಗಳು ಮುಚ್ಚಿಟ್ಕೊಂಡಿದೆ ಅಂತ ಹೇಳ್ತಾರೆ. ಅದನ್ನ ನೋಡಿ ಒಂದು ಶಾಕ್ ಆಗಿ ನೋಡ್ತಾ ಇರ್ಬೇಕಾದ್ರೆ ಹಂಗೆ ಸಸ್ಪೆನ್ಸ್ ಆಗಿ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನ ಕೊಟ್ಕೊಂಡೆ ಅರಮನೆಯಲ್ಲಿರೋ ಆ ಚಿಕ್ಕ ರಾಜನ ತೋರಿಸ್ತಾರೆ. ಅವ್ನ್ ಮಲಗಿರ್ಬೇಕಾದ್ರೆ ಅವನ್ನ ನೋಡ್ಕೊಳ್ಳೋದಕ್ಕೆ ಅಂತ ಪಕ್ಕದಲ್ಲೇ ಒಬ್ಬ ಕೆಲ್ಸದವ್ನ್ ಕುತ್ಕೊಂಡು ಅವನ್ನ ನೋಡ್ತಾ ಇರ್ತಾರೆ. ಆ ಟೈಮಲ್ಲಿ ಅವ್ನ ಕೈಯಲ್ಲಿ ಚಿಕ್ಕ ವಯಸ್ಸೆಲ್ಲ ಜಾಂಬಿ ಕಚ್ಚಿತ್ತಲ್ವಾ, ಅದು ಹಂಗೆ ಮಾರ್ಕ್ ತರ ಆಗ್ಬಿಟ್ಟಿರತ್ತೆ. ಆ ಮಾರ್ಕ್ ನ ತೋರಿಸ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋ ಟೀಮ್ ನ ತೋರಿಸ್ತಾರೆ. ಅವರೆಲ್ಲ ನಿಂತಿದ್ರಲ್ಲ ಅವ್ರ ಹತ್ರ ಯಾವ್ದೋ ಈ ಚೈನ್ ಹಾಕೊಂಡಿರೋ ತರ ಏನೋ ಮೂವ್ಮೆಂಟ್ ಕಾಣಿಸ್ತಾ ಇತ್ತಲ್ಲ, ಸೌಂಡ್ ಬರ್ತಾ ಇತ್ತಲ್ಲ, ಅದಿವಾಗ ಹತ್ರ ಬರ್ತಾ ಇರುತ್ತೆ. ಇವ್ರು ಏನಪ್ಪಾ ಅದು ಅಂತ ಹೇಳಿ ನೋಡ್ತಾ ಇರ್ಬೇಕಾದ್ರೆ ಎದುರುಗಡೆ ಒಂದು ಜಾಂಬಿ ಬರುತ್ತಾ ಒಳ್ಳೆ ದೆವ್ವ ತರ ಹಂಗೆ ಹಾರ್ಕೊಂಡ್ ಬಂದು ಅವ್ರನ್ನ ಅಟ್ಯಾಕ್ ಮಾಡ್ಬೇಕು ಅಂತ ನೋಡೋಷ್ಟ್ರಲ್ಲಿ ನಮ್ ಹೀರೋ ಅವ್ನ ಕೈಲಿರೋ ಕತ್ತಿನ ಎತ್ಕೊಂಡು ಸರಕ್ ಅಂತ ಒಂದೇ ಕಟ್ಟು ಅದ್ರ ತಲೆ ಪೀಸ್ ಆಗಿ ಬಂದು ಸೈಡ್ ಬಿದ್ದೋಯ್ತು. ಅವಾಗ ನರ್ಸ್ ಲೇಡಿಯ ಲೈಟ್ ಬೆಳಕಲ್ಲಿ ನೋಡ್ತಾರೆ. ನೋಡಿದ್ರೆ ಆ ಜಾಂಬಿ ಕಾಲ್ಗೆ ಗೆಜ್ಜೆ ತರ ಕಾಲ್ಗೆ ಕಟ್ಟಿರ್ತಾರೆ. ಏನಕ್ಕೆ ಇತರ ಕಟ್ಟಿದ್ದಾರೆ ಅಂತ ಯೋಚನೆ ಮಾಡಿದ್ರು. ಅದೇ ಟೈಮ್ ಅಲ್ಲೇ ಇನ್ನಷ್ಟು ಜಾಂಬಿಸ್ ಅವ್ರ ಕಡೆ ಬರ್ತಾ ಇರೋ ತರ ಆ ಗೆಜ್ಜೆ ಸೌಂಡ್ ಕೇಳಿಸ್ತಾ ಇರುತ್ತೆ. ಡಬಲ್ ಟ್ರಿಬಲ್ ಹಂಗೆ ಜಾಸ್ತಿ ಆಗ್ತಾ ಇರುತ್ತೆ ಆ ಸೌಂಡ್. ಎಲ್ಲರೂ ಇವಾಗ ಅವ್ರ ಮುಂದ್ಗಡೆ ಇರೋಂಗೆ ಕಾಡಲ್ಲಿ ಆ ಕಾತುರದಿಂದ ನೋಡ್ತಾ ಇರ್ತಾರೆ. ಅಷ್ಟೇ ಬಂದ್ರೆ ಎಲ್ಲಾ ತಲೆ ಕಟ್ ಮಾಡಿ ಬಿಸಾಕ್ಬೇಕಾಗಿರೋದೆ ಅಂತ. ಇದೇ ಟೈಮ್ ಅಲ್ಲಿ ಈ ಊರ್ ಪಕ್ಕನ ಇಲ್ಲ ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ, ಈ ಹಸುಗಳನ್ನೆಲ್ಲ ಕಟ್ಟಾಕ್ತಾರಲ್ಲ ಕೊಠಡಿ, ಆತರ ಒಂದು ಜಾಗದಲ್ಲಿ ತುಂಬಾನೇ ಚೈನ್ಸ್ ಎಲ್ಲ ಬಿದ್ದಿರೋದನ್ನ ಗಮನಿಸ್ತಾರೆ. ಸುತ್ತಮುತ್ತ ಬ್ಲಡ್ ಆಗಿರುತ್ತೆ, ಮನುಷ್ಯರ ಕೈಯೆಲ್ಲ ಕಟ್ಟಾಗಿ ಬಿದ್ದಿರತ್ತೆ. ನೋಡಕ್ಕೆ ಒಂಥರ ಅಮಾನುಷವಾಗಿರುತ್ತೆ. ಅಷ್ಟೇ ಅಲ್ಲ ಜಾಂಬಿಸ್ ನೆಲ್ಲ ಗೂಡಲ್ಲಿ ಹಾಕಿಟ್ಟಿರ್ತಾರೆ. ಅವೆಲ್ಲ ಹಂಗೆ ಜೋರಾಗಿ ಚೀರಾಡ್ತಾ ಇರುತ್ತೆ. ಆ ಗೂಡ್ನ ತಳ್ಕೊಂಡು ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಒಂದಲ್ಲ ಎರಡಲ್ಲ 1000 ಗಟ್ಲೆ ಜಾಂಬಿಸ್ ನಲ್ಲಿ ಗೂಡಲ್ಲಿ ಹಾಕಿಟ್ಟಿರ್ತಾರೆ. ಅಂದ್ರೆ ಅಲ್ಲಿ ಏನೋ ಒಂದು ಎಕ್ಸ್ಪೆರಿಮೆಂಟ್ ನಡೀತಾ ಇರುತ್ತೆ. ಆ ಜಾಗ ನೋಡೋದಕ್ಕೆ ಏನೋ ಮಾಡ್ತಾ ಇದಾರೆ ಅಂತಾನೆ ಇರುತ್ತೆ. ಆ ಝೂಮ್ ಮಾಡ್ಕೊಂಡು
ನೋಡಿದಾಗ ಅಲ್ಲಿ ಯಾರೋ ಒಬ್ರು ನಿಂತಿರ್ತಾರೆ. ಇವಾಗ ಅಲ್ಲಿ ಸೀನ್ ಕಟ್ ಮಾಡಿ ಹಂಗೆ ಅರಮನೆಯಲ್ಲಿರೋ ಚಿಕ್ಕ ರಾಜನ ತೋರಿಸ್ತಾರೆ ನೋಡಿ. ಅವ್ನ ಕೈಲೇ ಜಾಂಬಿ ಕಚ್ಚಿರೋ ಮಾರ್ಕ್ ಇತ್ತಲ್ಲ, ಆ ಮಾರ್ಕ್ ಒಳಗಡೆನೆ ಅಂದ್ರೆ ಅವ್ನ ಕೈ ಒಳಗಡೆನೆ ಯಾವ್ದೋ ಒಂದು ಹುಳು ಮೂವ್ಮೆಂಟ್ ಕಾಣುತ್ತೆ ನೋಡಿ. ಆ ಹುಳು ಹಂಗೆ ಅವ್ನ ಮೈಯಿಂದ ಹಂಗೆ ಹತ್ಕೊಂಡು ಮುಖ ಮೇಲೆ ಕೆನ್ನೆ ಮೇಲೆ ಬಂದು ಹಂಗೆ ತಲೆಗೆ ಹೋಗೋ ತರ ತೋರಿಸ್ತಾರೆ. ಹಂಗೆ ಸೀಟ್ ಕಟ್ ಮಾಡಿ ಇವಾಗ ಒಂದು ಎಕ್ಸ್ಪೆರಿಮೆಂಟ್ ನಡೀತಾ ಇತ್ತು ಅಂತ ಹೇಳಿದ್ನಲ್ಲ ಒಂದು ಜಾಗ, ಅಲ್ಲಿ ಯಾರೋ ನಿಂತ್ಕೊಂಡಿರೋ ತರ ತೋರಿಸಿದ್ರಲ್ಲ, ಯಾರಪ್ಪ ಅಂತ ನೋಡಿದ್ರೆ ಅದೊಂದು ಹುಡುಗಿ. ಅಂದ್ರೆ ಈ ಹುಡುಗಿನೇ ಮೋಸ್ಟ್ಲಿ ಆ ಮಾರಾಟ ಮಾಡಿರ್ಬೋದು ಆ ಗಿಡಗಳನ್ನ. ಅಷ್ಟೇ ಅಲ್ಲ, ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು ಕೂಡ ಈ ಹುಡುಗಿನೇ ಅಂತ ಕಾಣುತ್ತೆ. ನನಗ್ ಗೊತ್ತಿರೋ ಹಂಗೆ ಮೋಸ್ಟ್ಲಿ ನಮ್ಮ ಹೀರೋ ಹುಡ್ಕೊಂಡ್ ಬಂದಿರೋದು ಕೂಡ ಈ ಹುಡುಗಿನೇ ಇರ್ಬೇಕು. ಅಂದ್ರೆ ಚೈನಾದಿಂದ ಯಾರೋ ಮಾರಾಟ ಮಾಡಿದ್ರು ಅಂದ್ರಲ್ಲ, ಅದು ಈ ಹುಡುಗಿನೇ ಅಂತ ಅನ್ಸುತ್ತೆ. ನನ್ಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ, ಯಾಕಂದ್ರೆ ಇದಕ್ ಮೇಲೆ ಏನ್ ಸ್ಟೋರಿ ಅಂತ ಅವ್ರು ಹೇಳಿಲ್ಲ. ಸೀಸನ್ 3 ಬಂದ್ರೇನೆ ಗೊತ್ತಾಗೋದು. ಅದ್ರಲ್ಲೂ ಇವಳೇನಕ್ಕೆ ಜಾಂಬೀಸ್ ನೆಲ್ಲ ಈ ತರ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾಳೆ, ಗಿಡನೆಲ್ಲ ಏನಕ್ ಮಾರದ್ಲು ಅಂತ ಪ್ರತಿಯೊಂದು ನಮ್ಗೆ ಇನ್ನೊಂದ್ ಸೀಸನ್ ಬಂದ್ರೆ ತಾನೇ ಗೊತ್ತಾಗುತ್ತೆ. ಸೊ ವೇಟ್ ಮಾಡೋಣ, ಇನ್ನೊಂದ್ ಸೀಸನ್ ಬರ್ಲಿ. ಖಂಡಿತ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡೇ ಮಾಡ್ತೀನಿ. ಇಷ್ಟಪಡೋರು ನೋಡ್ತಾರೆ, ಸೊ ನಾನು ಅದನ್ನ ಮಿಸ್ ಮಾಡೋದಿಲ್ಲ. ಮತ್ತೆ ಇವತ್ತಿನ ಈ ಇಂಟ್ರೆಸ್ಟಿಂಗ್ ಸೀರೀಸ್ ಇಲ್ಲಿಗೆ ಮುಗಿತಾ ಇದೆ. ನೀವೆಲ್ಲ ಇಷ್ಟಪಟ್ಟಿದ್ದೀರಾ ಅಲ್ವಾ? ನನಗಂತೂ ತುಂಬಾನೇ ಇಷ್ಟ ಆಯ್ತು. ಈ ಸೀರೀಸ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸೀರೀಸ್ ಜೊತೆ ಮೀಟ್ ಆಗ್ತೀನಿ. ಅಲ್ಲಿ ತನಕ ಸೈನಿಂಗ್ ಆಫ್. ಬೈ ಬೈ.